ಕೃಪೆಯಿಂದ ಅಡ್ಡ ಬಿದ್ದು ಬೇಡ್ತೀನಿ ಸ್ವಾಮಿ. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರಿ ಚಂದ್ರಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರು ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ. ಒಂದು ರಾಗವನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ಬೋಧಕರಿಗೆ ವಂದನೆಗಳು. ಅಯ್ಯಾ ಏಸಯ್ಯಾ ಜೀವಧಾರೆ ನೀನಯ್ಯ, ಅಯ್ಯಾ ಏಸಯ್ಯಾ ಜೀವಧಾರೆ ನೀನಯ್ಯ. ನನ್ನ ಸಿಲುಬೆಯನ್ನೇ ಹೊರುವೆನಯ್ಯ, ಕಲ್ಲಾಗಲಿ ಮುಳ್ಳಾಗಲಿ ನಾ ಸಾಗುವೆನಯ್ಯ. ನನ್ನ ಸಿಲುಬೆಯನ್ನೇ ಹೊರುವೆನಯ್ಯ, ಕಲ್ಲಾಗಲಿ ಮುಳ್ಳಾಗಲಿ ನಾ ಸಾಗುವೆನಯ್ಯ. ನಿನ್ ಪ್ರೀತಿ ಇಲ್ಲದೆ ಜೀವಿಸೆನಯ್ಯ, ನೀನಿಲ್ಲದೆ ಜೀವ ಇಲ್ಲಯ್ಯ. ನಿನ್ ಪ್ರೀತಿ ಇಲ್ಲದೆ ಜೀವಿಸೆನಯ್ಯ, ನೀನಿಲ್ಲದೆ ಜೀವ ಇಲ್ಲಯ್ಯ. ಅಯ್ಯಾ ಏಸಯ್ಯ ನನ್ನ ಜೀವಧಾರೆ ನೀನಯ್ಯ, ಅಯ್ಯಾ ಏಸಯ್ಯ ನನ್ನ ಜೀವಧಾರೆ ನೀನಯ್ಯ. ನನ್ನ ಪ್ರಾರ್ಥನೆ ಕೇಳುವಾತನೇ, ನನ್ ಕೂಗನ್ನೇ ಆಲಿಸುವಾತನೇ. ನನ್ನ ಪ್ರಾರ್ಥನೆ ಕೇಳುವಾತನೇ, ನನ್ ಕೂಗನ್ನೇ ಆಲಿಸುವಾತನೇ. ನನ್ನ ದುಃಖವ ಸಹಿಸುವಾತನೇ, ಕಣ್ಣೀರನ್ನೆಲ್ಲ ಒರೆಸುವಾತನೇ. ನನ್ನ ದುಃಖವ ಸಹಿಸುವಾತನೇ, ಕಣ್ಣೀರನ್ನೆಲ್ಲ ಒರೆಸುವಾತನೇ. ಅಯ್ಯಾ ಏಸಯ್ಯ ನನ್ನ ಜೀವಧಾರೆ ನೀನಯ್ಯ, ಅಯ್ಯಾ ಏಸಯ್ಯ ನನ್ನ ಜೀವಧಾರೆ ನೀನಯ್ಯ. ಪರಲೋಕ ರಾಜ್ಯವನ್ನು ಪಡೆದು ನೀ ಬರುವಾಗ ನನ್ನನ್ನು ಸೇರಿಸಿಕೊಳ್ಳಯ್ಯ. ಪರಲೋಕ ರಾಜ್ಯವನ್ನು ಪಡೆದು ನೀ ಬರುವಾಗ ನನ್ನನ್ನು ಸೇರಿಸಿಕೊಳ್ಳಯ್ಯ. ಪಾಪಿಯೆಂದು ನನ್ನ ತಳ್ಳಾದೆ ನೀನು ಕರುಣಿಸಿ ಕಾಪಾಡಯ್ಯ. ಪಾಪಿಯೆಂದು ನನ್ನ ತಳ್ಳಾದೆ ನೀನು ಕರುಣಿಸಿ ಕಾಪಾಡಯ್ಯ. ಅಯ್ಯಾ ಏಸಯ್ಯ ನನ್ನ ಜೀವಧಾರೆ ನೀನಯ್ಯ, ಅಯ್ಯಾ ಏಸಯ್ಯ ನನ್ನ ಜೀವಧಾರೆ ನೀನಯ್ಯ, ನನ್ನ ಜೀವಧಾರೆ ನೀನಯ್ಯ. ಆಮೆನ್. ಥ್ಯಾಂಕ್ ಯು ಸರ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಹಾಗೂ ಮುನಿಸ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನದ ಪಾಠಕ್ಕೆ ನಾವು ಹೋಗೋಣ. ಈ ದಿನದ ಪಾಠವನ್ನ ನಮಗೆ ತಿಳಿಸಿಕೊಡಲು ನಮ್ಮ ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಹಾಗೂ ಈ ದಿನದ ಸಭಾ ಶಾಲೆಯ ಪಾಠವನ್ನ ತಿಳಿಸಿಕೊಡಬೇಕೆಂಬುದಾಗಿ ಅವರನ್ನ ಕೇಳಿಕೊಳ್ಳುವಂತನಾಗಿದ್ದೇನೆ. ವಂದನೆಗಳು ಸರ್. ಈ ದಿನಮಾನವೆಲ್ಲ ಕರ್ತನು ನಮ್ಮನ್ನ ತನ್ನ ಕೃಪೆಯಿಂದ ಸಂರಕ್ಷಿಸಿ ಮತ್ತೊಂದು ದಿನವನ್ನು ಉದಯಿಸಿ ಸಂಜೆ ವೇಳೆಯಲ್ಲಿ ಒಂದು ಚಿಕ್ಕ ಹಿಂಡಾಗಿ ಆತನ ವಿಷಯವಾಗಿ ನಾವು ಕಲಿಯುವುದಕ್ಕೆ ದೇವರು ನೇಮಿಸಿರುವಂತಹ ಅವಕಾಶವನ್ನು ನಾವು
ಉಪಯೋಗಿಸಿಕೊಳ್ಳುವ ಮಾರ್ಗವನ್ನು ದೇವರು ದಯಪಾಲಿಸಿಕೊಟ್ಟಿದ್ದಾನೆ. ವಿಶೇಷವಾಗಿ ಈ ಒಂದು ಅವಕಾಶವನ್ನು ನನಗೆ ದಯಪಾಲಿಸಿಕೊಂಡಂತಹ ಬೋಧಕರಾದ ಎಂ ರಾಜರವರನ್ನ ವಿಶೇಷವಾಗಿ ಆಶ್ರಯಿಸ್ತೀನಿ. ಯಾಕೆಂದ್ರೆ ಆಶಯವನ್ನು ಬಯಸುವಂತನಾಗಿದ್ದೇನೆ. ಏಕೆಂದ್ರೆ ಅವರು ಇಂತಹ ಸಂದರ್ಭಗಳಲ್ಲಿ ಸ್ವಾಮಿ ನಿಜಕ್ಕೂ ದೇವರ ವಾಕ್ಯಗಳನ್ನ ಹಂಚಿಕೊಡುವುದಕ್ಕೊಂದು ಅವಕಾಶ ಮಾಡಿಕೊಳ್ಳೋದ್ರಿಂದ ದೇವರನ್ನು ವಿಶೇಷವಾಗಿ ಅವರ ಕುಟುಂಬವನ್ನು ಆಶ್ರಯಿಸಿ ಬಲಪಡಿಸಲಿ. ಜೊತೆಗೆ ಇದಕ್ಕೆ ಭಾಗವಹಿಸುವಂತ ಎಲ್ಲಾ ಬೋಧಕರುಗಳು, ಇದಕ್ಕೆ ಭಾಗವಹಿಸಿದ ಎಲ್ಲಾ ಸಹೋದರ ಸಹೋದರಿಯರು ಎಲ್ಲರೂ ಸಹ ದೇವರು ಆಶೀರ್ವದಿಸಿ ಬಲಪಡಿಸಿ. ಇವತ್ತು ನಾವು ನೆನೆ ಪಾಠ ಕಲ್ತೀವಿ. ಕರೆಯಲ್ಪಟ್ಟರು ಬಹುಮಂದಿ, ಆರಿಸಲ್ಪಟ್ಟವರು ಸ್ವಲ್ಪ ಜನ. ಹೌದು, ಬೇಕಾದ ಜನ ದೇವರು ಎಲ್ಲರೂ ಬನ್ನಿ, ಇಡೀ ಲೋಕವೇ ಬನ್ನಿ, ದೇವರಾಜಕ್ಕೆ ನೀವು ಸೇರ್ಕೊಳ್ರಿ, ಪಾಪದಿಂದ ಬಿಟ್ಟು ಬಂದು ಅಂತ ದೇವರು ಎಲ್ಲರೂ ಸಹ ಕರಿತಾ ಇದ್ದಾನೆ. ಕುಲ ಗೋತ್ರ ಎಲ್ಲವನ್ನು ಕರಿತಾ ಇದ್ದಾನೆ. ಅದು ಯಾರು ಬರ್ತಾರೆ ಅವ್ರು ಮಾತ್ರ ದೇವರ ರಾಜ್ಯ ಸಿಗುತ್ತೆ. ಅದಕ್ಕೆ ಆರಿಸಲ್ಪಟ್ಟರು ಕಡಿಮೆ ಜನ, ಕರೆಯಲ್ಪಟ್ಟರು ಮಸ್ತಾಗಿ ಎಲ್ಲರೂ ಕರೀತಾರೆ. ಆರಿಸಲ್ಪಟ್ಟರು ಕಡಿಮೆ ಜನ. ಯಾಕಂದ್ರೆ ಯೇಸು ಕ್ರಿಸ್ತನ ಅಂಗೀಕರಿಸ್ಕೊಳ್ಳಕ್ಕೆ ಇರ್ಲಿ ಕಾರಣ ಏನಪ್ಪಾ ಅಂದ್ರೆ ಲೋಕನ ಪ್ರೀತಿಯನ್ನ ಮಾಡ್ತಾ ಇರ್ತಾರೆ. ಲೋಕನ ಯಥೇಚ್ಛವಾಗಿ ಪ್ರೀತಿ ಮಾಡೋರು ದೇವರ ಮೇಲಿನ ಪ್ರೀತಿ ಇರೋದಿಲ್ಲ. ಅಂತವ್ರು ಯೇಸು ಸ್ವಾಮಿನ ಅಂಗೀಕರಿಸ್ಕೊಳ್ಳೋದು ಇಲ್ಲ ಎಂಬ ಪಾಠನ ಕಲ್ತಿದೀವಿ. ಇವತ್ತು ನಾವು ನೋಡುವಾಗ, ಇವತ್ತಿನ ಪಾಠಕ್ಕೆ ನಾವು ಬರುವಾಗ, ಇಲ್ಲಿ ಈ ಮೊದಲನೇ ತ್ರೈಮಾಸಿಕ ಮೊದಲನೇ ಪಾಠದ ಈ ಗುರುವಾರದ ಪಾಠಕ್ಕೆ ನಾವು ಬಂದಿದ್ದೇವೆ. ಇಲ್ಲ ನೋಡುವಾಗ ನಮಗಾಗಿ ಶಿಲುಬೆಗೆ ಏರಿಸಲ್ಪಟ್ಟನು. ಈ ನಮಗಾಗಿ ಶಿಲುಬೆಗೆ ಏರಿಸಲ್ಪಟ್ಟನೋದಕ್ಕಿಂತ ಈ ಲೋಕದ ಮಾನವ ಕುಲದ ಪಾಪ ವಿಮೋಚನೆಗಾಗಿ ಆತನು ಶಿಲುಬೆಗೆ ಏರಿಸಲ್ಪಟ್ಟನು ಅಂದ್ರೆ ಇನ್ನೂ ಚೆನ್ನಾಗಿರ್ತದೆ. ಹಾಗೆ ಯೇಸು ಕ್ರಿಸ್ತನ ವಿಚಾರ ನಾವು ಮಾತಾಡುವಾಗ, ಆತನ ಈ ಲೋಕಕ್ಕೆ ಬಂದ ಮಾತ್ರಕ್ಕೆ ಕೇವಲ ಮನುಷ್ಯನಾಗಿರ್ಲಿಲ್ಲ. ಆತನು ಪರಲೋಕದಲ್ಲಿದ್ದ, ಆತನು ಪರಲೋಕದ ತಂದೆಯಾಗಿದ್ದನು, ಪರಲೋಕ ದೇವರಿಗೆ ಸಮಾನನಾಗಿದ್ದನು ಅಂತ ಸತ್ಯವೇದ ನೋಡ್ತೇವೆ. ಈಗ ಆತನು ನಿರಂತರ ಪ್ರಭು, ಲೋಕ ಸೃಷ್ಟಿಯಾಗೋಕ್ಕೂ ಮೊದಲೇ ಆತನಿದ್ದನು ಅಂತ ನೋಡ್ತೀವಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 7:3 ನೋಡುವಾಗ ಆತನಿಗೆ ವಂಶಾವಳಿಲ್ಲ, ತಂದೆ ತಾಯಿಗಳಿಲ್ಲ, ಯಾರು ಇಲ್ಲ, ಆತ ನಿರಂತರ ಪ್ರಭು, ಸದಾ ಜೀವಿಸುವ ಆತನು ಅನ್ನೋದನ್ನ ನಾವು ನೋಡುವಂತದ್ದಾಗಿದ್ದೇವೆ. ತದನಂತರ ಆತನು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಜೀವಿಸುವ ಆತನು. ಲೋಕವನ್ನು ಒಂದಿನಾರು ಸೃಷ್ಟಿ ಮಾಡ್ಬೇಕಾದ್ರೆ ಮೊದಲೇ ಏನಾಗುತ್ತೆ, ಸೃಷ್ಟಿಯ ಅಂತ್ಯದಲ್ಲಿ ಏನಾಗುತ್ತೆ, ಸೃಷ್ಟಿಗೆ ಮೊದಲೇನಾಗುತ್ತೆ, ಸೃಷ್ಟಿ ಮಾಡೋದ್ರಿಂದ ಬರುವಂತ ಮಧ್ಯದಲ್ಲಿ ಏನೇನು ತೊಂದರೆಗಳಿರುತ್ತೆ, ಈ ಯಾವ ರೀತಿ ಇದನ್ನೆಲ್ಲ ಪರಿಹರಿಸಬೇಕು ಅನ್ನೋದೇ ಆತನ ಉದ್ದೇಶ. ಅಷ್ಟು ಜ್ಞಾನ ಆತನಿಗಿದೆ. ಅದಕ್ಕಾಗಿ ಅವನು ಹೇಳೋದು ವರ್ತಮಾನ ಭೂತ ಭವಿಷ್ಯತ್ ಕಾಲದಲ್ಲಿ ಜೀವಿಸುವ ಆತನು. ಅವನು ಯಾರು ಅಂತ ಹೇಳುವಾಗ, ಆತನು ಈ ಲೋಕಕ್ಕೆ ಬರುವಾಗ, ನಾವು ಫಿಲಿಪಿಯರಿಗೆ ಬರೋ ಪತ್ರಿಕೆ 2:6 ನಾವು ನೋಡುವಾಗ, ಪರಲೋಕ ತಂದೆಯ ದೇವರಿಗೆ ಸರಿ ಸಮಾನನಾಗಿದ್ದನು. ಹಾಗಿದ್ರು ಕೂಡ ಅವನು ನಮ್ಮ ರಕ್ಷಣೆ ಇಡೀ ಮಾನವ ಕುಲಕ್ಕೆ ರಕ್ಷಣೆಯನ್ನ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಆತನ ಈ ಲೋಕಕ್ಕೆ ನರಾವತಾರ ಬಂದನು. ಏನಕ್ಕಾಗಿ ರಕ್ಷಣೆ ಕೊಡಬೇಕು ಅಂತ ಹೇಳುವಾಗ ನೋಡುವಾಗ, ದೇವರು ಒಂದು ಸುಂದರವಾದ ಲೋಕವನ್ನು ಸೃಷ್ಟಿ ಮಾಡಿದ್ನು. ಆ ಸೃಷ್ಟಿ ಮಾಡಿದ ಲೋಕದಲ್ಲಿ ಆದಮ ಅವಲು ನಮ್ಮ ಮೂಲ ಪಿತೃಗಳು ದೇವರ ಒಂದು ಶೋಧನೆಗೆ ಗುರಿಯಾಗಿ ಆಜ್ಞೆಯನ್ನು ಮೀರಿದಾಗ ಅದು ಸೈತಾನನಿಗೆ ಜಯವಾಯಿತು. ಇದರಿಂದ ಮಾನವರೆಲ್ಲರೂ ಸಹ ಸೈತನ ಅಡಿದಾವಲ್ಲಿ ಬಿದ್ದು ದೇವರನ್ನ ತಿರಸ್ಕರಿಸುವಂತ ಮನೋಭಾವನೆ ಉಂಟಾಯಿತು. ಹೀಗಿರುವಾಗ ದೇವರು ತನ್ನ ಸೃಷ್ಟಿ ಕಾರ್ಯದಲ್ಲಿ ಇಂತಹ ಒಂದು ಅಚಾತುರ್ಯ ನಡೆದಿರ್ತಲ್ಲ, ಹೇಗಾದ್ರೂ ಇದು ಪರಿಹರಿಸಬೇಕು ಅನ್ನೋದನ್ನ ಆದಿಯಲ್ಲಿ ಆತನ ಗೊತ್ತಿತ್ತು. ಅದಕ್ಕಾಗಿ ನಾನು ಯಾವ ರೀತಿ ಮುಂದೆ ಇಂತಹ ಒಂದು ಪರಿಸ್ಥಿತಿ ಸಿಗಾಗಂಡ ನಾನು ಯಾವ ರೀತಿ ಇದನ್ನ ಪರಿಹರಿಸಬೇಕು ಅಂತ ದೇವರು ಮೊದಲೇ ಗೊತ್ತಿತ್ತು. ಅದಕ್ಕೆ ಜಗದುತ್ಪತ್ತಿಗೆ ಮುಂಚೆ ಕುಯ್ಯಲ್ಪಟ್ಟ ಕುರಿಮರಿ ಅಂತ ಹೇಳ್ತಾರೆ. ಅಂದ್ರೆ ನಾನು ಈ ಲೋಕನ ರಕ್ಷಣೆಗಾಗಿ ನನ್ನ ಪ್ರಾಣವನ್ನೇ ಕೊಟ್ಟು ನನ್ನ ರಕ್ತವನ್ನು ಸುರಿಸಿ ಅದರ ಮೂಲಕ ಲೋಕವೇ ಶುದ್ಧವಾಗುವಂತೆ ಮಾಡಿ ನಾನು ಮತ್ತೆ ಜೀವವನ್ನ ಪಡ್ಕೊಂಡು ಆ ಜೀವವನ್ನ ಕಳ್ಕೊಂಡಿರುವಂತಹ ಎಲ್ಲಾ ನನ್ನ ಸೃಷ್ಟಿ ಜನರಿಗೆ ಮತ್ತೆ ಅನುಗ್ರಹಿಸುವಂತಹ ಒಂದು ಯೋಜನೆಯನ್ನ ದೇವರು ಆದಿಯಲ್ಲೇ ಮಾಡ್ಕೊಂಡಿದ್ದು ನೋಡ್ತಾಗಿದ್ದೇನೆ. ದೇವರು ಪ್ರತಿಯೊಬ್ಬರನ್ನು ತನ್ನೊಳಗೆ ಪ್ರೀತಿ ಸಂಬಂಧ ಇರಬೇಕು. ಪ್ರತಿಯೊಬ್ಬರು ದೇವರು ಬನ್ನಿರಿ, ನನ್ನಲ್ಲಿರುವಂತಹ ಒಂದು ರಕ್ಷಣೆಯ ಮಾರ್ಗವನ್ನು ನೀವು ಅನುಸರಿಸ್ಕೊಂಡು ನಡೀರಿ, ನಿಮಗೆ ರಕ್ಷಣೆ ಸಿಗುತ್ತೆ, ನಿಮ್ಗೆ ರಾಜ್ಯ ಸಿಗುತ್ತೆ. ನೀವು ಕಳ್ಕೊಂಡಿರ್ತಾ ನಿತ್ಯ ಜೀವ. ಯಾವಾಗ ಹಣ್ಣು ತಿನ್ಬೇಡ, ತಿಂದಾಗ್ಲೋ ತಿಂದ್ರೆ ಸತ್ತೇ ಸಾಯ್ತೀರಿ ಅಂತ ಹೇಳಿದ್ರು. ಅದೇ ಮಾತಿನ ಪ್ರಕಾರ ಎಲ್ಲರೂ ಸಾಯ್ತಾ ಇದ್ದಾರೆ. ಆದರೆ ಯೇಸು ಕ್ರಿಸ್ತನ ಈ ಒಂದು ನಾವೆಲ್ಲರೂ ಸಹ ನಿತ್ಯ ಜೀವ ಪಡಿಬೇಕೆಂದು ಶಿಲುಬೆ ಕೊಟ್ಟಂತ ಪ್ರಾಣ ಇದೆಯಲ್ಲ, ಅದ್ರ ಮೂಲಕವಾಗಿ ನಾವೆಲ್ಲ ಮತ್ತೆ ನಿತ್ಯ ಜೀವನ ಪಡ್ಕೊಳ್ಬೇಕಂತ ಒಂದು ಸುಂದರವಾದ ಯೋಜನೆಯನ್ನ ದೇವರು ಮಾಡಿರೋದು. ದೇವರು ನಮ್ಮ ಮೇಲೆ ತೋರಿಸಿರುವಂತಹ ಅಪಾರವಾದ ಪ್ರೀತಿಯನ್ನ ವ್ಯಕ್ತಪಡಿಸುವಂತದ್ದಾಗಿದೆ. ಸಹೋದರ, ಇವತ್ತು ನಾವು ನೋಡುವಾಗ ದೇವರ ಮನಪೂರ್ವಕವಾಗಿ ನಮ್ಮೆಲ್ಲರನ್ನು ಆಹ್ವಾನ ಮಾಡಿಸ್ಕೊಳ್ಳಿ ಅಂತ ಕರೆದಾಗ, ನಿಮ್ಗೆ ನಿತ್ಯ ಜೀವದ ಫಲವನ್ನು ನೀವು ಹೊಂದ್ಕೊಳ್ಳಿ ಅಂತ ಹೇಳಿ. ಅಂದ್ರೆ ನಿಮ್ಗೆ ಸಾವಿಲ್ಲದ ಲೋಕದಲ್ಲಿ ನಿಮಗೆ ಅವಕಾಶ ಇದೆ. ಈಗ ಸಾವಿನಿಂದ ಬಿಡುಗಡೆ ಮಾಡೋದಕ್ಕೆ ನಾನು ಮಾರ್ಗ ಮಾಡಿಕೊಟ್ಟಿದ್ದೀನಿ ಅನ್ನುವಂತ ಒಂದು ಯೋಜನೆಯನ್ನ ದೇವರು ಇಲ್ಲಿ ರೂಪಿಸಿರೋದು ನೋಡ್ತಾರೆ. ಅನೇಕರು ತಿರಸ್ಕಾರ ಮಾಡಿದ್ರೆ ದೇವರ ರಾಜ್ಯನ ಕಳ್ಕೊತಾರೆ. ಯಾರ್ಯಾರು ಅಂಗೀಕರಿಸ್ಕೋತಾರೋ ಅವ್ರು ಮತ್ತೆ ನಿತ್ಯ ರಾಜ್ಯನ ಪಡ್ಕೋತಾರೆ. ಇದು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಮೇಲೆ
ಆಧಾರಗೊಂಡಿದೆ ಎಂಬುದು ಆ ದೇವರ ಉದ್ದೇಶವಾಗಿದೆ. ಹೀಗಿರುವಾಗ ನಾವು ಇಲ್ಲಿ ಹಳೆ ಪಾಠದಿಂದ ಹಿಂದಿನ ಪಾಠ ನೋಡುವಾಗ ಮತ್ತಾಯನ ಸುವಾರ್ತೆ 22 ಅಲ್ಲಿ 3 ನೋಡುವಾಗ ಇಲ್ಲಿ ಅನೇಕರು ಯೇಸು ಕ್ರಿಸ್ತನ ಪ್ರೀತಿಗೆ ಕರೆದ್ರು ಬಂದ್ರು ಕೂಡ ಯಾರು ಯೇಸು ಕ್ರಿಸ್ತನ ಒಂದು ಪ್ರೀತಿಯ ಅವನು ಕರೆಗೆ ಅವರು ಮನ್ಸು ಕೊಡ್ಲಿಲ್ಲ. ಯಾಕೆಂದ್ರೆ ಒಬ್ಬ ಹೇಳ್ತಾನೆ, ನಾನು ವ್ಯಾಪಾರಕ್ಕೆ ಹೋಗ್ಬೇಕು, ಇನ್ನೊಬ್ಬನ ದನದ ಹೊಸದೇ ಎತ್ಕೊಳ್ ತಗೊಂಡಿದ್ವಿ. ಬರೀ ಲೋಕ ಸಂಬಂಧವಾದ ಒಂದು ತಮ್ಮದೇ ಆದ ಒಂದು ಕಾರಣಗಳನ್ನ ಕೊಡುವಂಥದ್ದು. ಹೀಗೆ ಲೋಕ ಸಂಬಂಧವಾಗಿ ತಮ್ಮನ್ನ ಕ್ರೋಢೀಕರಿಸಿಕೊಳ್ಳು ದೇವರಾಜ್ಯ ಖಂಡಿತವಾಗಿಯೂ ಶೀಲುವಾಗ ಮುಂದೆ ಕೂಡ ಅವರು ಬಾಧ್ಯರಾಗುವುದಿಲ್ಲ ಎಂಬ ಅದನ್ನ ಅದಕ್ಕಾಗಿ ಕರೆಯಲ್ಪಟ್ಟವರು ಬಹುಜನ, ಆಧರಿಸಿ ಆರಿಸಿಕೊಳ್ಳರು ಸ್ವಲ್ಪ ಜನ. ಅಂದ್ರೆ ನಾವು ಯೇಸು ಕ್ರಿಸ್ತನ ನಂಬೋದು ತುಂಬಾ ಕಮ್ಮಿ ಆಗಿದೆ ಈ ಕಾಲದಲ್ಲಿ. ಯೇಸು ಕ್ರಿಸ್ತನು ಹಾಗೆ ಯೇಸು ಕ್ರಿಸ್ತನು ಇಲ್ಲಿ ಮಾನವರಾದ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡ್ಬೇಕಾದ್ರೆ, ಸೈತಾನನ ಬಂಧನದಿಂದ ಬಿಡಿಸ್ಬೇಕಾದ್ರೆ ಆತನು ಈ ಲೋಕದಲ್ಲಿ ಆತನು ಪಾಪರಹಿತನಾಗಿ ಮೊದಲನೇದಾಗಿ ಜೀವಿಸ್ಬೇಕಾಗಿತ್ತು. ಎರಡನೇದಾಗಿ ಅವನು ಪಾಪಿಗಳಲ್ಲಿ ಒಬ್ಬನಾಗಿ ಆತನು ಇರಬೇಕಾಗಿತ್ತು. ಸಂಪೂರ್ಣವಾಗಿ ಮಾನವನು ಕೂಡ ಆಗಿರ್ಬೇಕಾಗಿತ್ತು. ಯಾಕೆಂದ್ರೆ ಸೈತಾನನು ಮಾನವರಾದ ನನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದೀನಿ, ಮಾನವ ಎಂಬುವರು ಯಾರು ಕೂಡ ಪರಲೋಕ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯವಿಲ್ಲ, ನನ್ನ ಶಕ್ತಿಯಿಂದ ಬಿಡಿಸ್ಕೊಳ್ಳೋಕೆ ಯಾರು ಕಲಾಗೋದಿಲ್ಲ, ನಾನು ಎಲ್ಲರೂ ಸಹ ಮರಣದ ಹಂಚಿಗೆ ತೆಗೆದುಕೊಂಡು ಹೋಗಿ ನಾಶನ ಮಾಡ್ತೀನಿ ಅನ್ನುವ ಒಂದು ಆತನ ಒಂದು ಛಲ ಇತ್ತಲ್ಲ, ಅದನ್ನ ಸಂಪೂರ್ಣ ಮುರಿಬೇಕಾದ್ರೆ ಯೇಸು ಕ್ರಿಸ್ತನು ಇಲ್ಲಿ ಹೋರಾಡಬೇಕಾಗತ್ತೆ. ಈ ಹೋರಾಟದಲ್ಲಿ ಆತನು ಶಿಲುಬೆಯವರೆಗೂ ಸಹ ಹೋರಾಟ ಮಾಡಿ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕವಾಗಿ ಆತನು ಈ ಲೋಕವನ್ನ ಜಯಿಸ್ತಾನೆ ಅಂತ ನೋಡುವಂತದ್ದಾಗಿದೆ. ಅದೇ ರೀತಿ ಈ ಲೋಕವನ್ನ ಜಯಿಸಿ ಆಗ ನಮ್ಮೆಲ್ಲರೂ ಸಹ ಪಾಪದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರಾಗಿ ಆತನು ಶಿಲುಬೆಗೆ ಏರಿಸಲ್ಪಡಬೇಕಾಗಿತ್ತು ಅಂತ ನೋಡುವಂತದ್ದಾಗಿದೆ. ಈಗ ನಾವು ಯೆರೂಸಲೇಮೇ ಪ್ರವಾದಿಗಳ ಪ್ರಾಣ ತೆಗೆಯುವಳೆ, ದೇವರು ಇನ್ನ ಬಳಿಗೆ ಕಳಿಸಿಕೊಟ್ಟರಲ್ಲಿ ಕಲ್ಲಿಸುವುದು ಕೊಲ್ಲುವಳೆ. ನೋಡುವಾಗ ಹಿಂದೆ ನಾವು ಇಲ್ಲಿ ಸೈತಾನನ ಒಂದು ಕುತಂತ್ರ ಏನು ಅಂದ್ರೆ ಆದಿಕಾಂಡ 3:15 ವಚನ ನೋಡುವಾಗ ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ. ಅಲ್ಲಿ ಇದೇ ಸ್ತ್ರೀ ಸಂತಾನದಿಂದ ನೀನ್ ತಲೆನ ಜಯಿಸ್ತೀನಿ ಅಂತ ಸೈತಾನಿಗೆ ದೇವರು ಶಾಪ ಕೊಡ್ತಾನಲ್ವಾ. ನಾನು ಸೈತಾನ ತಲೆ ಜಜ್ತೀನಿ ಅಂತ ಹೇಳಿದ್ಮೇಲೆ ಈ ಮನುಷ್ಯ ಮಾತ್ರದವ್ರನ್ನ ತಲೆ ಜಜ್ಜಕ್ ಆಗಲ್ಲ. ಈ ಸಂತಾನದವರು ಆ ಜಜ್ಜಕ್ ಆಗದೆ ಇರ್ಬೇಕಾದ್ರೆ ನಾನೇನ್ ಮಾಡ್ಬೇಕು, ಇವ್ರು ಪಾಪದಲ್ಲೇ ಬಿದ್ದಿರ್ಬೇಕು. ಇವ್ರು ಪಾಪದ ಹಂಗಿನಲ್ಲಿ ಇದ್ದರೆ ಆ ದೇವರು ಅರ್ಥಕ್ಕೆ ಬರೋದಿಲ್ಲ. ಆಗ ನಾನು ಏನ್ ಮಾಡ್ತೀನಿ, ನನ್ನ ವಶದಲ್ಲಿ ಹೇಳ್ತಾರೆ, ನಾನು ಶಾಶ್ವತವಾಗಿ ಲೋಕನ ಆಳ್ಬಹುದು. ಅದಕ್ಕೋಸ್ಕರ ಹೇಗಾದ್ರೂ ಮಾಡಿ ಇವ್ರನ್ನ ಪಾಪದ ಬಂಧನದಿಂದ ಸಿಕ್ಕಿಸಿಕೊಂಡು ಪರಲೋಕ ರಾಜ ದೇವರಾಯ ಸನ್ನಿಧಿಗೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಅವನು ಹೋರಾಟ ಮಾಡುವಂಥದ್ದು ಸೈತಾನ ಕೆಲಸ. ಅದಕ್ಕೆ ಯೇಸು ಕ್ರಿಸ್ತನು ಅದಕ್ಕೆ ತದ್ವಿರುದ್ಧವಾಗಿ ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡಿಬೇಕು ಅಂತ ಇವ್ರನ್ನೆಲ್ಲ ರಕ್ಷಣೆ ಮಾಡ್ಬೇಕು. ಯಾಕಂದ್ರೆ ನಾನ್ ಸೃಷ್ಟಿ ಮಾಡಿರೋದು ಜನ, ನಾ ಸೃಷ್ಟಿ ಮಾಡಿ ಇವ್ರನ್ನೆಲ್ಲ ರಕ್ಷಣೆ ಒಳಪಡಿಸ್ಬೇಕು ಅನ್ನೋ ಉದ್ದೇಶದ ಸೈತಾನ ಒಪ್ಪಿಸ್ಕೊಬಿಟ್ರೆ ನಾ ಸೃಷ್ಟಿ ಮಾಡಿ ಏನ್ ಪ್ರಯೋಜನ ಅನ್ನೋ ರೀತಿಯಲ್ಲಿ ಯೇಸು ಕ್ರಿಸ್ತನು ಹೋರಾಟ ಮಾಡ್ಬೇಕಾಗಿತ್ತು. ಇದು ಆದಿಯಲ್ಲಿ ಹಾಕಿಕೊಂಡ ಯೋಜನೆ ಪ್ರಕಾರವಾಗಿ ಆತನು ಈ ಲೋಕಕ್ಕೆ ಬಂದು ಸಂಪೂರ್ಣವಾಗಿ ಸೈತಾನನ್ನ ಸೆದೆ ಬರೆದು ಅಂತ ನೋಡ್ತಾರೆ. ಇಬ್ರಿಯರಿಗೆ ಮತ್ತೆ 2:14 ನೋಡುವಾಗ ಅದನ್ನು ಮನುಷ್ಯರಾಗಿರುವ ನಮ್ಮ ರೀತಿಯೇ ಮನುಷ್ಯಧಾರಿಯಾಗಿ ನಮಗೆ ಮೂಳೆ ಮಾಂಸಗಳನ್ನು ಧರಿಸಿಕೊಂಡು ಈ ಲೋಕಕ್ಕೆ ಅವನು ಬಂದು ಸೈತಾನಿಗೆ ವಿರುದ್ಧವಾಗಿ ನಮ್ಮ ಪಾಪದ ದೆಸೆಯಲ್ಲಿದ್ದ ನಮ್ಮನ್ನ ಬಿಡಿಸಿ ನಮ್ಮ ಮರಣವೆಂಬ ಕೊಂಡಿಯನ್ನು ನಮ್ಮಿಂದ ತೆಗೆದುಹಾಕಿ ಪರಲೋಕಕ್ಕೆ ಬಾಧ್ಯರಾಗುವ ಮಕ್ಕಳಾಗಿ ರೂಪಿಸುವಂತಹ ಒಂದು ಯೋಜನೆಯನ್ನ ಯೇಸು ಕ್ರಿಸ್ತನು ಮಾತ್ರ ಮಾಡಕ್ ಸಾಧ್ಯವಾಯಿತು ಅಂತ. ಮತ್ತಾಯನ ಸುವಾರ್ತೆ 23:37 ನೋಡುವಾಗ ಯೆರೂಸಲೇಮೇ ಪ್ರವಾದಿಗಳ ಪ್ರಾಣವನ್ನು ತೆಗೆಯುವವಳೆ, ದೇವರ ನಿನ್ನ ಬಳಿಗೆ ಕಳಿಸಲ್ಪಟ್ಟವರ ಕೆಲ್ಲಿಸಿದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಮನಸ್ಸು ಇತ್ತು, ಆದರೆ ನಿಮಗೆ ಮನಸ್ಸಿಲ್ಲವೆಂದು ಹೋಯಿತು. ಇಲ್ಲಿ ಸೈತಾನ ಎಷ್ಟರ ಮಟ್ಟಿಗೆ ವಿರುದ್ಧವಾಗಿ ನಡೀತಾ ಇದೆ. ಅನೇಕರು ಪ್ರವಾದಿಗಳು ಬಂದ್ರು, ಅವನ್ನೆಲ್ಲ ಕಲ್ಲಿಸಿಕೊಳ್ಳುವಂಥದ್ದು. ಉದಾಹರಣೆ ನೋಡುವಾಗ ಸ್ಟೆಫನನು ಕಲ್ಲಿಸಿಕೊಂಡು ನೋಡ್ತೀವಿ. ಅದೇ ರೀತಿ ಸುವಾರ್ತೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಸಾರುವಂತ ನೀವು ಇಬ್ರಿಯರಿಗೆ ಬರೋ ಪತ್ರಿಕೆ 11:35 ಓದುವಾಗ ಅನೇಕ ಸ್ತ್ರೀಯರು ಗೋಳನ್ನ ಅಂದ್ರೆ ಕತ್ನ ಮುರಿಸ್ಕೊಂಡು ಯೇಸು ಕ್ರಿಸ್ತನ ಸಾಕ್ಷಿ ಕೊಟ್ಟರು ನೋಡುವಂತರಾಗಿದೆ. ಇವರೆಲ್ಲೂ ಸಹ ಯೇಸು ಕ್ರಿಸ್ತನಿಗಾಗಿ ತಾವು ಸಾಕ್ಷಿ ಕೊಡುವುದಲ್ಲದೆ ಅನೇಕರು ಹೀಗೆ ಕ್ರಿಸ್ತನ ವಿಷಯ ಸಾಕ್ಷಿ ಕೊಟ್ಟು ನಮ್ಮ ದೇವರ ರಾಜ್ಯ ನಾವು ಬೇಕು, ಈ ಲೋಕದ ನಿನ್ನ ಐಶ್ವರ್ಯ ಅಂತಸ್ತು ನಮಗೆ ಬೇಕಾಗಿಲ್ಲ ಅನ್ನುವ ಹೋರಾಟವನ್ನು ಮಾಡಿ ಸೈತಾನನ್ನ ಸೆದೆ ಬಿಡುವಂತ ಮಾನವರಾದ ನಮ್ಮನ್ನ ಯಾಕೆ ದೇವರ ಪ್ರೀತಿ ಮಾಡ್ತಾನೆ ಅಂದ್ರೆ ನಾಚಿಕೆ ಪಡಿಸಿ ಅದನ್ನ ಗರ್ವನ ಭಂಗ ಮಾಡಬೇಕು. ಯಾಕೆಂದ್ರೆ ಅವನ ಉನ್ನತ ಸ್ಥಾನದಲ್ಲಿದ್ನು, ಉನ್ನತ ಸ್ಥಾನದ 9 ಮುತ್ತುಗಳಿಂದ ಮಾಡಲ್ಪಟ್ಟಿದ್ದಂಥವನು ಪರಿಪೂರ್ಣ ಜ್ಞಾನಿ.
ಅವನಿಗಿರುವಂತ ಗರ್ವ ಎಂತಂದ್ರು ನಾನು ದೇವರು ಅಂತ ಹೇಳ್ಕೊಂಡು ಪರಲೋಕದಲ್ಲಿ ಎಲ್ಲ ಮೆರಿತಿದ್ದು ಕಡೆಗೆ ದೊಬ್ಬಲ್ಪಟ್ಟು ನೋಡ್ತೀವಿ. ಅದೆಲ್ಲ ನಮಗೆ ಗೊತ್ತಿರೋ ವಿಷಯ. ಹೀಗಿರುವಾಗ ಮಾನವರಾದ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟ ಇವು ನನಗೆ ಏನ್ ಮಾಡಕ್ ಸಾಧ್ಯ? ನನಗಿಂತ ಶಕ್ತಿ ನಾನು ಬಳಸಿದ್ರೆ ಇವರೆಲ್ಲರೂ ಸಹ ನನ್ನಿಂದ ಸಂಪೂರ್ಣವಾಗಿ ನನ್ನ ಹತೋಟಿಯಲ್ಲಿ ನನ್ನ ಹಿಡಿತದಲ್ಲಿ ಇಟ್ಕೊಳ್ಳೋ ಸಾಧ್ಯವಿದೆ ಎಂಬ ಯೋಚನೆ. ಆದ್ರೆ ಅದಕ್ಕಿಂತ ಬಲಿಷ್ಠನಾದ ಯೇಸು ಕ್ರಿಸ್ತನ ಮುಂದೆ ಇವನ ಆಟ ನಡೆಯಲ್ಲ. ನಾವೆಲ್ಲರೂ ಯೇಸು ಕ್ರಿಸ್ತನ ಯಾವಾಗ ಸೇರ್ಕೊಳ್ತೀವೋ ಆಗ ಸೈತಾನು ಸಂಪೂರ್ಣವಾಗಿ ನಮ್ಮ ಹತ್ರಕ್ಕೆ ಬರೋದಿಲ್ಲ. ಹಾಗೂ ನಾವು ಕ್ರಿಸ್ತನಿಂದ ನಾವು ರಕ್ಷಣೆ ಹೊಂದಿ ಪರಲೋಕ ರಾಜ್ಯಕ್ಕೆ ಬಾಧ್ಯರ ಮಕ್ಕಳಾಗಿ ದೇವರು. ಯಾವಾಗ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ತದಾದ ನಂತರ ಆತನು ಸತ್ತು 3 ದಿನ ಎದ್ದನಲ್ಲ, ಅದೇ ಇಂಪಾರ್ಟೆಂಟ್. ಪ್ರಾಣ ಕೊಟ್ಟದ್ದು ಮಾತ್ರವಲ್ಲ, ಅದು ಮತ್ತೆ ತನ್ನ ಜೀವವನ್ನ ಪಡ್ಕೊಂಡು, ನಾ ಜೀವನ ಕೊಡ್ತೀನಿ ಮತ್ತೆ ನನ್ನ ಜೀವ ತಗೊಳ್ಳೋ ಅಧಿಕಾರ ನನಗಿದೆ ಅಂತ ಹೇಳ್ತಾನೆ. ಯಾಕೆಂದ್ರೆ ಅವನು ಪರಿಪೂರ್ಣನಾಗಿದ್ದನು, ಪಾಪರಹಿತನಾಗಿದ್ದನು, ಸಂಪೂರ್ಣ ಮನುಷ್ಯನಾಗಿದ್ದನು, ಹಾಗೂ ಆತನು ಪರಲೋಕ ದೇವರು ಕೂಡ ಆಗಿದ್ದನು. ಈಗಿರೋದ್ರಿಂದ ಸೈತಾನನು ಅವನು ಯಾವ ರೀತಿ ಪ್ರಶ್ನೆ ಮಾಡಕ್ಕಾಗ್ಲಿಲ್ಲ. ನೀನು ಆದ್ರೆ ಮನುಷ್ಯನಾಗಿ ಈ ಲೋಕವನ್ನ ಸಂಪೂರ್ಣವಾಗಿ ಗೆಲ್ಲುವಂತ ಒಂದು ಅವಕಾಶ ಆತನ ಬಂದೋದ್ರಿಂದ ಈ ಸೈತಾನು ಸಂಪೂರ್ಣವಾಗಿ ತಾನು ಸೋತು ಹೋದನು ಅಂತ ನೋಡ್ತಾಗಿದೆ. ಮನುಷ್ಯರಲ್ಲಿ ಒಬ್ಬನು ಪರಲೋಕ ಪ್ರವೇಶ ಮಾಡ್ಬೇಕಾಗಿತ್ತು, ಪಾಪರಹಿತನ ಜೀವಿಸ್ಬೇಕಾಗಿತ್ತು. ಇದು ಮನುಷ್ಯರ ಕೈಯಲ್ಲಿ ಆಗಲೇ ಇಲ್ಲ. ಯಾರು ಆದಿಯಿಂದ ಅಬ್ರಾಹ್ಮನ ಕಾಲದಿಂದ ಆರಿಸಲ್ಪಟ್ರು ಒಬ್ರು ಅದನ್ನ ಸಾಧ್ಯ ಮಾಡಕ್ಕಾಗಲಿಲ್ಲ. ಅದಕ್ಕೆ ಸೈತಾನ ಹೇಳ್ತಾನೆ, ನೀ ಏನು ಮಾಡಕ್ಕಾಗಲ್ಲ ಮನುಷ್ಯ ಮಾತು. ಯೇಸುಸ್ವಾಮಿ ಲೋಕಕ್ಕೆ ಬಂದಾಗ ಮಾನವ ರೂಪ ತಾಳ್ಕೊಂಡಾಗ ಆತನು ಖಂಡಿತವಾಗಿಯೂ ಪರಲೋಕದ ಅರಸ ಅಂತ ಗೊತ್ತಿದ್ರು ಕೂಡ ಸಂಪೂರ್ಣವಾಗಿ ಮಾನವನಾಗಿರಿಂದ ಇವನ್ನ ನಾನು ಖಂಡಿತವಾಗಿಯೂ ನನ್ನ ತೆಕ್ಕೆಗೆ ಸಿಕ್ಸ್ಕೊಂಡು ಇವನು ಸಹ ಶೋಧನೆ ಗುರಿಪಡಿಸ್ತೀನಿ ಅಂತ 3 ಸಾರಿ ಶೋಧನೆ ಮಾಡಿ ಸೋತೋದು. ಅದೇ ಅವನು ತಿಳ್ಕೊಂಡ ಆದಾಮನ ರೀತಿ ಅವಳ ರೀತಿ ಅಂತ ತಿಳ್ಕೊಂಡ, ಅದಾಗ್ಲಿಲ್ಲ. ಹಾಗೆ ಯೇಸು ಕ್ರಿಸ್ತನ ಶಕ್ತಿ ಅವನಿಗಿಂತ ಪ್ರಬಲವಾಗಿತ್ತು ಅಂತ ನೋಡ್ತೀನಿ. ಹೀಗೆ ಅನೇಕ ಪ್ರವಾದಿಗಳ ಪ್ರಾಣವನ್ನ ತೆಗೆದ್ರು ಕೂಡ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಯೇಸು ಕ್ರಿಸ್ತನ ಪ್ರಾಣ ಬಿಡಲಿಲ್ಲ. ಕಡೆಗೆ ಆ ಪ್ರಾಣದ ಮೂಲಕವಾಗಿ ದೇವರು ನಮ್ಮನ್ನೆಲ್ಲ ರಕ್ಷಿಸುವುದಕ್ಕಾಗಿ ಆ ಶಿಲುಬೆ ತನ್ನ ಪ್ರಾಣ ಕೊಡುವ ಮೂಲಕ ಅದನ್ನು ಸಿದ್ಧನಾಗ್ತಾನೆ. ಅದೇ ಇಲ್ಲಿ ಸೈತಾನ ಉದ್ದೇಶ ಏನು? ಒಟ್ರಾಸಿ ಎಲ್ಲರೂ ಒಬ್ರು ಪರಲೋಕ ರಾಜ್ಯನ ಪ್ರವೇಶ ಮಾಡಬಾರದು ಅನ್ನೋದೇ ಅದು. ದೇವರು ತನ್ನ ಅಮೂಲ್ಯವಾದ ಕ್ರಯವನ್ನು ಕೊಟ್ಟು ನಮ್ನೆಲ್ಲ ಕೊಟ್ಟುಕೊಂಡಿದ್ದಾನೆ. ಹೇಗೆ ಅಂದ್ರೆ ಯಾರ್ಯಾರು ಅದನ್ನು ಅಂಗೀಕರಿಸ್ಕೊಳ್ತಾರೋ ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟು ಸಂಪೂರ್ಣವಾಗಿ ಮಾನವರಾದ ನಮ್ಮನ್ನ ಆತನು ತಾನು ಕ್ರಯಕ್ಕೆ ಕೊಂಡುಕೊಳ್ಳುವ ಮೂಲಕವಾಗಿ ಇದರ ಮೂಲಕ ಪರಲೋಕ ಮತ್ತು ಭೂಲೋಕಗಳ ನಡುವೆ ನಮ್ಗೆ ಮುರಿದು ಹೋಗಿದ್ದ ಮಾರ್ಗವನ್ನ ಆತನು ಸರಿಪಡಿಸಿದ. ದೇವ್ರಿಗೂ ನಮಗೂ ಇದ್ದ ಸಂಬಂಧ ಪಾಪದ ದಿಸೆಯಿಂದ ನಾವು ದೇವರಿಂದ ದೂರ ಆಗಿದ್ವಿ. ಹೌದು, ಏಡೇನ್ ತೋಟದಿಂದ ನಮ್ಮ ಆದಮಾವಳನ್ನ ಆಚೆ ಕಳಿಸ್ಬಿಟ್ರು. ಯಾಕೆಂದ್ರೆ ಪಾಪದ ದೆಸೆಯಿಂದ ದೇವರಿಗೂ ನಮಗಿಂತ ಕಡಿತ ಅಲ್ಲಿ ಬಿಟ್ಟೋಯ್ತು. ಈಗ ಯೇಸು ಕ್ರಿಸ್ತನ ಮೂಲಕ ಅದೇ ಒಂದು ಸಂಬಂಧವನ್ನ ದೇವರು ಕ್ರೋಢೀಕರಿಸೋದು ನಾವು ನೋಡ್ತೇವೆ. ದೇವರ ಪ್ರೀತಿ ಎಷ್ಟು ಅಂತ. ಇದರ ಮೂಲಕ ಪರಲೋಕ ಭೂಲೋಕ ನಡುವೆ ನಮ್ಮ ಮುರಿದೋಗಿದ್ದ ಸಂಬಂಧವನ್ನು ದೇವರು ಸರಿಪಡಿಸಲು ಮಾರ್ಗವಾಯಿತು, ಸಿದ್ಧವಾಯಿತು. ಯಾರು? ಯೇಸು ಕ್ರಿಸ್ತನ ಮೂಲಕವಾಗಿ. ಅದೇ ಸಮಯದಲ್ಲಿ ಕ್ರಿಸ್ತನು ನಮ್ಮ ಮೇಲೆ ತನ್ನ ಪ್ರೀತಿಯನ್ನು ತೋರಿಸೋದಕ್ಕೆ ಕೂಡ ಅದು ಮುಂದುವರಿಸಲು ಸಾಧ್ಯವಾಯಿತು ಅಂತ ನೋಡ್ತೇವೆ. ಇಲ್ಲಿ ಯೇಸು ಕ್ರಿಸ್ತನು ಇದಕ್ಕೂ ನಮ್ಮ ಮೇಲೆ ತೋರುವಂತಹ ಪ್ರೀತಿ, ಒಂದು ಕಾಳಜಿ, ಇದೆಲ್ಲವೂ ನಾವು ಸೈತಾನನ ಬಂಧನದಿಂದ ಬಿಡಿಸಿ ನನ್ನ ಪರಲೋಕ ಪ್ರವೇಶಿಸಿ ನಾವೆಲ್ಲರೂ ದೇವರ ಮಕ್ಕಳಾಗಿ ದೇವರ ರಾಜ್ಯದಲ್ಲಿ ಭಾಗಿಗಳಾಗುತ್ತೇವೆ ಎಂದು ಪರಲೋಕ ದೇವರಿಗೆ ಆತನು ವಾಗ್ದಾನ ಮಾಡಿ ಬಂದಂತೆ ಅದೆಲ್ಲವನ್ನು ಚಾಚು ತಪ್ಪದೆ ಶಾಸ್ತ್ರದ ಆಧಾರದ ಮೂಲಕವಾಗಿ ಎಲ್ಲವನ್ನು ನೆರವೇರಿಸುವಂತ ನೋಡ್ತೀವಿ. ಆತನು ನಮ್ಮನ್ನು ಪ್ರೀತಿಸುವುದಕ್ಕೆ ಅನಿವಾರ್ಯವಾಗಿದ್ರು ಕೂಡ ನಾವು ಮನಪೂರ್ವಕವಾದ ನಮ್ಮ ಬದ್ಧತೆಯಿಂದ ಆತನ ಎಲ್ಲವನ್ನು ಮಾಡಿದ್ನು. ಆತನು ಸ್ವಲ್ಪವೂ ಸಹ ನಮ್ಮ ಮನುಷ್ಯರ ಮೇಲೆ ತೋರಿಸ್ಕೊಳ್ಳಿಲ್ಲ. ಮಾನವರ ರಕ್ಷಣೆಗೆ ತನ್ನ ಮಾನವದ ಪ್ರೀತಿಯಿಂದ ತೋರಿಸ್ತಾನೆ. ಯೋಹಾನ 10:17-18 ನಾವು ನೋಡುವಾಗ ಇಲ್ಲಿ ನಾನು ತಿರುಗಿ ಪಡೆದುಕೊಳ್ಳುತ್ತೇನೆ ಅಂತ ಪ್ರಾಣ ಕೊಡ್ತೀನಿ, ಆ ಪ್ರಾಣ ಮತ್ತೆ ಪಡ್ಕೊಳ್ತೀನಿ ಮತ್ತೆ ಎಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ ಮತ್ತು ಅದರ ನಿಮಿತ್ತ ನನ್ನ ತಂದೆ ನನಗೆ ನನ್ನನ್ನು ಪ್ರೀತಿಸುವ ನಾನು ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತೀನಿ. ನನ್ನ ಪ್ರಾಣವನ್ನು ಯಾರನ್ನಿಂದ ಕಸ್ಕೊಳ್ಳೋಕ್ ಸಾಧ್ಯ ಇಲ್ಲ. ಯಾಕೆ ಈ ಮಾತು ಹೇಳ್ತಾನೆ? ಕಸೋಕ್ ಸಾಧ್ಯವಿಲ್ಲ ಅಂದ್ರೆ ದೇವರು ಪಾಪ ಮಾಡಿರ್ತಾನೆ. ಪಾಪ ಮಾಡಿದ್ರೆ ಮರಣ ಬಂದೇ ಬರ್ತದೆ. ಪಾಪದ ಸಂಬಳ ಮರಣ. ಪಾಪನೇ ಮಾಡಿದ ಮೇಲೆ ಮರಣ ಯಾಕೆ ಬರುತ್ತೆ? ಸಂಪೂರ್ಣವಾಗಿ ಮನಸ್ಸಲ್ಲೂ ಕೂಡ ಪಾಪ ಮಾಡಿದ್ದೇನೆ. ಈ ಲೋಕದಲ್ಲಿ ಮನುಷ್ಯನಾಗಿ ಜೀವಿಸಿ ಆತನು ಈ ಲೋಕದಲ್ಲಿ ಸೈತಾನಿಗೆ ತದ್ವಿರುದ್ಧವಾಗಿ ಆತನು ನಡೆದುಕೊಂಡ ರೀತಿ ಇದೆಯಲ್ಲ, ಅದಕ್ಕೋಸ್ಕರವಾಗಿ ಆತನು ನಾನು ಪ್ರಾಣ ಕೊಡ್ತೀನಿ ಮತ್ತೆ ತಗೊಳ್ಳುವ ಅಧಿಕಾರ ನನಗಿದೆ ಅಂತ ಹೇಳು. ನಾನೇ ಅದನ್ನು ಕೊಡ್ತೇನೆ, ಅದನ್ನು ತೆಗೆದುಕೊಳ್ಳುತ್ತೇನೆ, ಅಧಿಕಾರ ಉಂಟು, ತಿರುಗಿ ಪಡೆದುಕೊಳ್ಳುತ್ತೇನೆ ಅಂತ ಹೇಳ್ತಾರೆ. ಅದೇ ರೀತಿ ಯೇಸು ಕ್ರಿಸ್ತನು ನಮಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ಅದೆಲ್ಲವನ್ನು ಮತ್ತೆ ಅಧಿಕಾರವನ್ನ ಪಡ್ಕೊಂಡು ಅಧಿಕಾರ ಪಡ್ಕೊಳ್ಳೋದಕ್ಕೆ ಕ್ರೈಸ್ತರಾದ ನಾವು ಇವತ್ತು ನೀವುಗಳು
ಬರೀ ಯೇಸು ಕ್ರಿಸ್ತನು ಪುನಃ ಅಧಿಕಾರನ ಪಡ್ಕೊಳ್ಳದೆ ಹೋಗಿದ್ರೆ ಒಂದು ಕ್ರೈಸ್ತಿತ್ವ ಒಂದು ಜೀವಿತ ಈ ಲೋಕದಲ್ಲಿ ಒಂದು ಕ್ರೈಸ್ತ ಧರ್ಮಾನದೇ ಇರ್ತಿರಲಿಲ್ಲ, ಅದಕ್ಕೆ ಯಾವ ಉರುಳು ಇರ್ತಿರಲಿಲ್ಲ. ಯೇಸು ಕ್ರಿಸ್ತನು ಇಡೀ ಮಾನವ ಕುಲದಲ್ಲಿ ಅವನು ಮನುಷ್ಯನಾಗಿ ಬಂದು ಪಾಪ ರಹಿತನಾಗಿ ಜೀವಿಸಿ ಅದನ್ನು ಮರಣವನ್ನು ಅನುಭವಿಸಿ ಮತ್ತೆ ಇದು ಪರಲೋಕವನ್ನು ಪ್ರವೇಶ ಮಾಡೋದು ಏಕೈಕ ಮನುಷ್ಯರಲ್ಲಿ ಯೇಸು ಕ್ರಿಸ್ತನೊಬ್ಬನೇ. ಆತನ ಪರಲೋಕದ ದೇವರು ಹಾಗೂ ಆತನ ಪರಲೋಕದ ದೇವರು ಹಾಗೂ ಆತನು ನಮ್ಮೆಲ್ಲರ ಒಂದು ನಿರೀಕ್ಷೆಗೆ ಆತನಾಗಿದ್ದಾನೆ. ಜಗದಿತ್ವದಲ್ಲಿ ಪರಲೋಕದಲ್ಲಿಯೂ ಒಪ್ಪಿತವಾದ ರಕ್ಷಣಾ ಯೋಜನೆಯನ್ನು ಅದರ ಪ್ರಕಾರ ಮನಪೂರ್ವಕವಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದರು. ಪರಲೋಕದಲ್ಲಿ ತೀರ್ಮಾನ ಆಯಿತು, ಈ ತರ ಆಗುತ್ತೆ, ಹಿಂಗೆ ಈ ಲೋಕ ಈ ರೀತಿ ಸೈತಾನದಿಂದ ಸಿಕ್ಕಿ ಹಾಕೊಂಡು ಬಂಧನಕ್ಕೆ ಗುರಿ ಆಗುತ್ತೆ ಅಂತ ಹೇಳಿ ಎಲ್ಲವನ್ನೂ ಸಹ ಕ್ಷಮಿಸಿ ಈ ಮನಮೂರ್ಖವಾಗಿ ತನ್ನ ಪ್ರಾಣವನ್ನು ಅರ್ಪಿಸುವುದರ ಮೂಲಕವಾಗಿ ಆತನು ನಮ್ಮೆಲ್ಲರನ್ನು ಸಹ ಇವತ್ತು ಕ್ರಿಸ್ತನ ರಾಜ್ಯಕ್ಕೆ ಸೇರುವ ಭಾಗ್ಯವಂತ. ನಾವೆಲ್ಲರೂ ಆತನನ್ನು ನಂಬಬೇಕು, ಆತನ ಅಂಗೀಕರಿಸಿಕೊಳ್ಬೇಕು. ಆತೊಬ್ಬನೇ ಏಕೈಕ ದೇವರು, ಆತೊಬ್ಬನೇ ಸರ್ವಶಕ್ತನು, ಆತೊಬ್ಬನೇ ಮೃತ್ಯುಂಜಯನು, ಮರಣವನ್ನು ಜಯಿಸಿದ ಆತನು. ಮರಣಕ್ಕೆ ಪಾತ್ರರಾಗಿದ ನಮ್ಮನ್ನು ಮರಣಿಂದ ಮತ್ತೆ ಬಿಡಿಸುವುದಕ್ಕೆ ಆತನೇ ಯೋಗ್ಯರು, ಬಿಡಿಸಿದ ಆತನು ಆತನೇ ಎನ್ನುವುದನ್ನು ತಿಳ್ಕೋಬೇಕಾಗಿದೆ. ಸೋದರ ನೋಡುವಾಗ ಮಾನವರಾದ ನಮ್ಮ ರಕ್ಷಣಾ ಯೋಜನೆಯು ಆದಮನು ಪಾಪ ಮಾಡಿದ ನಂತರ ರೂಪಿಸಲ್ಪಟ್ಟ ಯೋಜನೆಯಲ್ಲ. ಇದು ಅನಾದಿ ಕಾಲದಿಂದ ಗುಪ್ತವಾಗಿದ್ದ ಮರ್ಮವು ಪ್ರಕಾಶಕ್ಕೆ ಬಂದಂತೆ ಯೋಜನೆಯಾಗಿದೆ ಎಂದು ಪೌಲನು ತಿಳಿಸುತ್ತಾನೆ. ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂತು. ನಿತ್ಯನಾದ ದೇವರು ಅಂದ್ರೆ ರೋಮಾಪುರದವರ ಪತ್ರಿಕೆ 16:25 ನೋಡುವಾಗ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಗಳ ಒಂದು ಗ್ರಂಥಗಳ ಮೂಲಕ ತಿಳಿಸಲ್ಪಟ್ಟ ರೀತಿಯಲ್ಲಿ ಅನ್ಯರೆಲ್ಲರೂ ಸಹ ನಂಬಿಕೆಯಿಂದ ವಿಧೇಯತ್ವದಿಂದ ದೇವರು ಉಂಟು ಮಾಡಿರುವಂತಹ ಆ ಒಂದು ರಕ್ಷಣಾ ಯೋಜನೆಗೆ ಸಿಕ್ಕುವಂತ ಅವಕಾಶ ಎಲ್ಲಕ್ಕೂ ಇದೆ ಎಂಬುದನ್ನ ಈ ಯೋಜನೆ ಆದಿಯಲ್ಲಿ ಇತ್ತು ಅಂತ ನೋಡ್ತೇವೆ. ಸೈತಾನನ ಧರ್ಮಭ್ರಷ್ಟತೆ ಅಂದರೆ ದೇವರಿಗೆ ವಿರುದ್ಧವಾಗಿ ಅವನು ತಿರುಗಿ ಬೀಳುವಿಕೆ ಹಾಗೂ ಅವನ ವಂಚನೆಯ ಮೂಲಕ ಮನುಷ್ಯನು ಪಾಪ ಮಾಡುತ್ತಾನೆಂಬ ಸಂಗತಿಯು ಆದಿಯಿಂದಲೇ ತ್ರಿಯೇಕ ದೇವರಿಗೆ ತಿಳಿದಿತ್ತು. ಈ ತಿಳಿದಿದ್ದ ಖಾಸಗಿ ಆತನು ಆದಿಯಲ್ಲಿಯೇ ಒಂದು ತನ್ನ ಮಗನ ಮೂಲಕವಾಗಿ ಈ ಉಂಟಾಗುವಂತಹ ಈ ಮುಂದೆ ಬರುವಂತಹ ಈ ಒಂದು ಅಡಚಣೆಯಿಂದ ಮಾನವರನ್ನ ಹೇಗೆ ರಕ್ಷಿಸಬೇಕು ಎಂಬುದನ್ನ ಆದಿಯಲ್ಲಿ ಹಾಕಿಕೊಂಡ ಯೋಜನೆಯಾಗಿತ್ತು ಅಂತ ನೋಡುವಂತಾಗಿದೆ. ಆ ಯೋಜನೆಯ ಪ್ರಕಾರವಾಗಿ ಯೇಸು ಕ್ರಿಸ್ತನು ತಾನು ಈ ಲೋಕಕ್ಕೆ ಬಂದನು ಪಾಪದ ಅಸ್ತಿತ್ವದಲ್ಲಿರಬೇಕೆಂದು ದೇವರು ಆತನ ಅಪೇಕ್ಷಿಸಲಿಲ್ಲ. ನಾವೆಲ್ಲರೂ ಪಾಪಿಗಳಾಗಿ ಇರೋದ್ರಿಂದ ದೇವರು ಪಾಪದಿಂದ ಬಿಡಿಸಲಿಕ್ಕೆ ಪಾಪ ರಹಿತನಾಗಿ ಇರುವಂತಹ ಒಬ್ಬ ಕ್ರಿಸ್ತನನ್ನು ನಮ್ಮ ಕಳಿಸ್ಕೊಡ್ನು. ಆತನ ಮೂಲಕ ಅಂದ್ರೆ ನಾವೆಲ್ಲರೂ ರಕ್ಷಣೆ ಒಂದೊಂದು ಮಾರ್ಗವನ್ನು ಪಾಲಿಸ್ಕೊಡ್ನು. ಆದರೆ ತನ್ನ ದೈವಿಕ ಜ್ಞಾನದಿಂದ ಪಾಪವು ಬರುತ್ತದೆ ಎಂದು ಆತನೇ ತಿಳಿದಿತ್ತು. ಕಾರಣದಿಂದ ಅದಕ್ಕೆ ಪರಿಹಾರವನ್ನು ಸಹ ಆದಿಯಲ್ಲಿಯೇ ರಕ್ಷಣಾ ಯೋಜನೆಯ ಮೂಲಕ ದೇವರು ರೂಪಿಸಿದೆ. ಈ ಲೋಕದ ಮೇಲೆ ಎಷ್ಟೇ ಆತನಿಗೆ ಎಷ್ಟೊಂದು ಪ್ರೀತಿ ಇತ್ತೆಂದರೆ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ಏಕೈಕ ಮಗನ ಎಂತ ಪ್ರೀತಿ ಇತ್ತು ಅಂತ ದೇವರ ಯಾವಾಗಲೂ ಸೃಷ್ಟಿ ಮಾಡಲ್ಪಟ್ಟ ನಮ್ಮನ್ನ ದೇವರ ಸುಲಭವಾಗಿ ನಮ್ಮಿದೆ ತನ್ನ ಸ್ವರೂಪಕ್ಕೆ ಆತನ ಸೃಷ್ಟಿ ಮಾಡೋಕ್ಕೂ ಮೊದಲೇ ಲೋಕವನ್ನು ಸುಂದರವಾದ ಲೋಕವನ್ನು ಸೃಷ್ಟಿ ಮಾಡೋದು. ಆ ಲೋಕದಲ್ಲಿ ಎಲ್ಲವೂ ಒಳ್ಳೆಯದಾಗಿತ್ತು, ಪರಿಶುದ್ಧವಾಗಿತ್ತು. ಅಂತ ಒಂದು ಸೃಷ್ಟಿ ಸೌಂದರ್ಯ ತುಂಬಿರುವ ಲೋಕದಲ್ಲಿ ತನ್ನ ಸ್ವರೂಪಕ್ಕೆ ಮಾನವರಾದ ನಮ್ಮನ್ನ ಸೃಷ್ಟಿ ಮಾಡಿ ಅದು ಇಟ್ಟನು. ಆತನ ಒಂದು ಅಪಾರವಾದ ಪ್ರೀತಿ ತೋರಿಸುವಂತದ್ದಾಗಿದೆ. ಅಂತಹ ಮನುಷ್ಯನು ಸಂಪೂರ್ಣವಾಗಿ ನಾಶವಾಗಿ ಮತ್ತನೇ ಪಾಪದ ದಿಶೆಯಿಂದ ಅವನು ನಾಶವಾಗುತ್ತಾನೆ ಅಂದ್ರೆ ಈ ಕಾಡಿಂದ ದೇವರು ನಿಜಕ್ಕೂ ನಮ್ಮ ಮೇಲೆ ತೋರಿದ ಅಪಾರವಾದ ಪ್ರೀತಿಯಿಂದ ಆತನು ಬೇಕೆಂದು ಆತನನ್ನು ಸೃಷ್ಟಿಯನ್ನು ನಾವು ನೋಡುತ್ತೇವೆ. ಏಕೆಂದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನೇ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬುವವರ ಪ್ರತಿಯೊಬ್ಬರಿಗೂ ಆತನು ನೆರವಾಗುತ್ತಾನೆ, ನಿತ್ಯ ಜೀವ ಪಡೆಯುವಂತ ಒಂದು ಅವಕಾಶ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಹೇಳ್ತಾನೆ, ನಾನೇ ಮಾರ್ಗವು ಜೀವವು ಸತ್ಯವಾಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರೋದಿಲ್ಲ. ಅಂದ್ರೆ ಯಾರು ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ ಅಂತ ಅನೇಕರು ನಾನಾ ರೀತಿಯ ದೇವರುಗಳನ್ನ ಮಾಡ್ಕೊಂಡು ಆ ದೇವರಿಂದ ನಾವು ಸ್ವರ್ಗಕ್ಕೆ ಹೋಗ್ತೀವಿ ದೇವ್ರನ್ನ ಮಾಡ್ಕೊಂಡಿದ್ವಿ. ನಾನಾ ರೀತಿಯ ರೂಪಗಳ ಮೂಲಕವಾಗಿ ನಾನಾ ರೀತಿಯಾದ ಒಂದು ಮಾಟ ಮಂತ್ರಗಳ ಮೂಲಕವಾಗಿ ನಾವು ಪರಲೋಕನ ಪ್ರವೇಶ ಮಾಡ್ತೀವಿ ಎನ್ನುವ ಅನೇಕ ದುಷ್ಟರ
ಆ ಕ್ರಿಸ್ತ ನಂಬಿಕೆಯಲ್ಲಿ ಇಲ್ಲದೆ ಇರುವವರ ಆಲೋಚನೆ ನಾವು ಯೋಚಿಸುವಂತನಾಗಿದೆ. ಯಾರು ಕೂಡ ಇದು ಲೋಕದ ಈ ಮೂಲಕ ಸೃಷ್ಟಿಯಾಗಿದ್ದು ಯೇಸು ಕ್ರಿಸ್ತನಿಂದಲೇ ಅಂತ ತಿಳ್ಕೋಬೇಕಾಗುತ್ತೆ. ಕೊಲಸೆ 1:16 ನಾವು ನೋಡುವಾಗ ಅಲ್ಲಿ ಪರಲೋಕ ಭೂಲೋಕಗಳಲ್ಲಿ ಕಣ್ಣಿ ಕಾಣುವ ದೃಶ್ಯಾಂದೃಶ್ಯಗಳಾಗಲಿ, ರಾಜತ್ವಗಳಾಗಲಿ, ಪ್ರಭುತ್ವಗಳಾಗಲಿ ಎಲ್ಲವೂ ಆತನಂದಿವೆ, ಆತನಿಗಾಗಿ ಸೃಷ್ಟಿಸಲ್ಪಟ್ಟಿದೆ. ಯೇಸು ಕ್ರಿಸ್ತನ ಈ ಲೋಕದ ವ್ಯವಹಾರ, ಈ ಲೋಕ ನಡೆಯುವಂತಹ ಘಟನೆಗಳು, ಈ ಲೋಕ ಕಾಲಕ್ಕೆ ಬರುವಂತಹ ಅಧಿಕಾರ, ರಾಜರುಗಳು, ಇವೆಲ್ಲಾ ವಿಷಯಗಳಲ್ಲಿ ಸಹ ಯೇಸು ಕ್ರಿಸ್ತನನ್ನು ಸ್ಪಷ್ಟವಾಗಿ ಆತನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಆತನು ನಡೆಸ್ಕೊಂಡು ಬಂದಿದ್ದಾನೆ ನೋಡ್ತೀವಿ. ಹೀಗಿರುವಾಗ ಈ ಲೋಕದ ಒಡೆಯನು ಸರ್ವಶಕ್ತನಾಗಿರುವ ಯೇಸು ಕ್ರಿಸ್ತನು ಆತನು ಮಾನವನಾಗಿ ಲೋಕಕ್ಕೆ ಬಂದದೇ ನಮಗೆ ತೋರಿದ ಅಪಾರ ಪ್ರೀತಿ. ಎಂತ ಪ್ರೀತಿಯರ ಮೇಲೆ ಇಟ್ಟಿದ್ದಾನೆ ಅಂದ್ರೆ ಆತ ನಿಜಕ್ಕೂ ತಂದೆಯೇ ಮೇಲೆ ಇರುವಂತ ತಂದೆ ನಮ್ಮ ಮೇಲೆ ಇಟ್ಟಿದ್ದ ಪ್ರೀತಿಗಿಂತ ಅಧಿಕವಾದ ಪ್ರೀತಿಯನ್ನು, ಅದಕ್ಕೆ ಸರಿಸಮಾನವಾದ ಪ್ರೀತಿಯನ್ನು ಯೇಸು ಕ್ರಿಸ್ತನು ನಮಗೆ ತೋರಿಸಿ ದೇವರು ತನಗೆ ಕೊಟ್ಟಂತಹ ಆ ಒಂದು ಅವಕಾಶ, ಅದನ್ನು ಕೊಟ್ಟಂತಹ ಆ ಒಂದು ಜವಾಬ್ದಾರಿಯನ್ನ ಆತನು ಶಾಸ್ತ್ರಕ್ಕನುಗುಣವಾಗಿ, ಶಾಸ್ತ್ರದಲ್ಲಿ ಏನೇನು ಬರೆಯೋದಕ್ಕನುಗುಣವಾಗಿ ಆತನೇನ್ ಮಾಡ್ತಾನೆ, ನಮಗೆ ಅದೆಲ್ಲವನ್ನು ಸಹ ಸಂಪೂರ್ಣವಾಗಿ ಸೈತಾನ ಯಾವ ಒಂದು ಕುತಂತ್ರಕ್ಕೂ ಅದನ್ನು ಒಳಗಾಗದೆ ಆತನಿಗೆ ಸರಿಯಾದ ರೀತಿಯಲ್ಲಿ ಅವನ ಬಾಯನ್ನು ಮುಚ್ಚಿಸುವುದರ ಮೂಲಕವಾಗಿ ಆತನ ಎಲ್ಲವನ್ನು ಕ್ರಮಬದ್ಧವಾಗಿ ಪರಿಪೂರ್ಣವಾಗಿ ನಮ್ಮ ಮೇಲೆ ಪ್ರೀತಿ ತೋರಿಸಿ ನಮ್ಮನ್ನ ರಕ್ಷಣಾ ಯೋಜನೆಯನ್ನ ಆತನ ಮಾಡುದು. ಈ ಕಾರಣದಿಂದ ಹೇಗಾದನ್ನು ಮಾಡಿ ಇವನ್ನ ತಡೆಗಟ್ಟಬೇಕು. ಇವನ ಒಬ್ಬ ಗೆದ್ದು ಬಿಟ್ರೆ ಮರಣ ಅದ ಕೊಂಡಿಯಿಂದ ಪಾರಾಗಕ್ಕೆ ಸಾಧ್ಯವಾಗೋದಿಲ್ಲ, ನಾನೇ ಹಿಡಿತಲಿಟ್ಕೊಳ್ಬೇಕು ಅಂತ ಸೈತನ ಉದ್ದೇಶ ಆಗಿತ್ತು. ಆದ್ರೆ ಯೇಸು ಕ್ರಿಸ್ತನು ಅದೆಲ್ಲಕ್ಕೂ ಅವಕಾಶ ಕೊಡ್ದೇನೆ ತಾನು ಹೋರಾಟ ಮಾಡಬಹುದು ಅಂತ ನೋಡುವಂತರಾಗಿದೆ. ಹೀಗಿರುವಾಗ ಕ್ರಿಸ್ತನ ಮೂಲಕ ನಾವೆಲ್ಲ ಜಯ ಸಿಕ್ಕಿದೆ. ನಾವು 1 ಕೊರಿಂಥ ಅಧ್ಯಾಯ ಇಲ್ಲಿ ನಾವು 54ರಿಂದ ನೋಡುವಾಗ, ಲಯವಾಗುವ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರಿತು. ಆ ಮಾತು ಏನೆಂದರೆ, ಮರಣವು ನುಂಗಿ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವಿಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ? ಯಾಕೆಂದ್ರೆ ಯೇಸು ಕ್ರಿಸ್ತನು ಇದನ್ನು ಜಯಿಸಿದ್ದಾನೆ. ಮರಣದ ಕೊಂಡಿಯೇ ಪಾಪ. ಆ ಪಾಪವನ್ನು ಸಂಪೂರ್ಣವಾಗಿ ಆತನು ತೊಳೆದು ಹಾಕಿದನು. ತನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಭೂಲೋಕವೇ ಶುದ್ಧವಾಗುವಂತಹ ಮಾರ್ಗವನ್ನು ಆತನ ದಯಪಾಸ. ಹೀಗಿರುವಾಗ ಯಾರ್ಯಾರು ಆತನ ಅಂಗೀಕರಿಸ್ಕೊಳ್ತಾರೋ, ಯಾರು ಆತನ ಮೇಲೆ ನಂಬಿಕೆ ಇಡ್ತಾರೋ, ಯಾರನ್ನು ಆತನ ಕರೆಗೆ ಹೂಗೊಟ್ಟು ಪ್ರೀತಿಯಿಂದ ಕ್ರಿಸ್ತನ ಬಳಿಗೆ ಬರ್ತಾರೋ ಅವ್ರಿಗೆಲ್ಲಕ್ಕೂ ಸಹ ಈ ಮರಣವೇ ನಿನ್ನ ಕೊಂಡಿಯಲ್ಲಿ, ನಿನ್ನ ವಿಷದ ಪಾಪದ ಇದು ಎಲ್ಲಿ? ಇದ್ಯಾವುದೂ ಇಲ್ಲ. ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತ ಆ ಶಿಲೆ ಮೇಲೆ ಸುತ್ತಪಡ ನಮ್ಮನ್ನ ಬಿಡಿಸಿ, ನಮ್ಮನ್ನ ಪಾಪದಿಂದ ಬಿಡಿಸಿ ಪರಲೋಕ ರಾಜ್ಯಕ್ಕೆ ಶುದ್ಧರಾಗಿ ನಾವು ಸೇರುವಂತಹ ಮಾರ್ಪಾಡನ್ನ ದೇವರು ಮಾಡ್ತೀವಿ. ಆದ್ರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ದೇವರು ನಾಮಕ್ಕೆ ಸ್ತೋತ್ರವಾಗಲಿ ಅಂತ ಹೇಳ್ತಾನೆ. ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಸುಲಭ ಅಲ್ಲ. ಅದನ್ನು ಸುಮ್ನೆ ನಮಗೋಸ್ಕರ ಸುಮ್ನೆ ಶಿಲುಬೆ ಮೇಲೆ ಮರಣ ಅನುಭವಿಸಲಿಲ್ಲ. ಆತನು ಉದ್ದೇಶಪೂರ್ವಕವಾಗಿ ಯುಗದ ಈ ಒಂದು ಭೂಮಿ ಉಂಟಾಗುವುದ ಮುಂಚೆನೆ, ಅಂದ್ರೆ ಭೂಮಿ ಜಗತ್ತುತ್ಪತ್ತಿಗೆ ಮುಂಚೆನೆ ಈ ಲೋಕದಲ್ಲಿ ನಡೆಯುವಂತಹ ಘಟನೆಗಳಿಗೆ ಯಾವ ರೀತಿ ಸ್ಪಂದಿಸಬೇಕು, ಯಾವ ರೀತಿ ಇದಕ್ಕೆ ಪರಿಹಾರವನ್ನು ನಾವು ಕಾಣಬೇಕು ಅಂತ ತಿಳ್ಕೊಂಡು ಅದರ ಪ್ರಕಾರವಾಗಿಯೇ ಯೇಸು ಕ್ರಿಸ್ತನು ಈ ಒಂದು ಯೋಜನೆಯಲ್ಲಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಡೋದಕ್ಕೆ ಹಿಂಜರಿಲಿಲ್ಲ. ಆಯ್ತಾನ ಅದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು ಎಲ್ಲಾರನ್ನ ಸೋಲಿಸ್ತೀನಿ ಅಂತ ನೋಡಿದ್ನು. ಅದಕ್ಕೆ ಸಾಕಷ್ಟು ನಿಜವಾಗ್ಲೂ ಶಿಲುಬೆಯ ಮರಣ ಸುಲಭ ಆಗಿರ್ಲಿಲ್ಲ. ಆ ತಿನ್ನಂತ ಚಡಿಯೇಟುಗಳು, ಮುಳ್ಳಿನ ಕಿರೀಟ, ಪಕ್ಕೆ ಕಿರೀಟ, ಅದಕ್ಕೂ ಮುಂಚೆವಾಗಿ ಯೆಶಾಯನ ಪ್ರವಾದನಂತೇಳಿ ಬರೆದಿರೋದು ನೋಡುವಾಗ ಅದನ್ನ ನಮ್ಮ ಪಾಪಗಳ ದೆಸೆಯಿಂದ ಆತ ಪಟ್ಟಂತ ಒಂದು ವೇದನೆ ಎಷ್ಟು ಮಟ್ಟಿಗಿದೆ ಅಂತ ಈ ಯೆಶಾಯನು ಅವನ ಆಗಲೇನು ಸಹ ತನ್ನ ತೇಜ ದೃಷ್ಟಿಯಲ್ಲಿ ಅವನು ಬರೆದು ಮಡಗಿದ್ದಾನೆ. ಹಾಗೆ ಯೇಸು ಕ್ರಿಸ್ತನ ಅಷ್ಟು ಕಷ್ಟವನ್ನು ಅನುಭವಿಸೋಕ್ಕೂ ಅವನು ಎದುರದೇನೆ ಆತನು ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಡುವುದಕ್ಕೆ ಹಿಂಜರಿಲ್ಲ. ಗೆತ್ಸೇಮನೆ ತೋಟದಲ್ಲಿ ಆತನ ಹಿಡ್ಕೊಡ್ತಾರೆ ಗೊತ್ತು, ಬಂದ ಹಿಡ್ಕೊಂಡು ಹೋಗ್ತಾನೆ ಎಲ್ಲ ಗೊತ್ತಿತ್ತು. ಮುಂದೆ ನಡೆಯೋಗಲ್ಲೋ ಮೊದಲೇ ಹೇಳಿದ್ದು, ನಾನು ಸತ್ತು ಮೋಸಲ್ಲಿ ಬರ್ತೀನಿ, ಅಲ್ಲಿವರೆಗೆ ಹಿಂಸೆ ಕೊಡ್ತಾರೆ, ನನಗೆ ಅವಮಾನ ಪಡಿಸ್ತಾರೆ, ನನಗೆ ಸಾಕಷ್ಟು ಶಿಕ್ಷಣ ಕೊಡ್ತಾರೆ ಅಂತ ಆತನು ಮೊದಲೇ ತಿಳಿಸಿದ್ನು. ಅದಕ್ಕನುಗುಣವಾಗಿ ಗೆತ್ಸೇಮನೆ ತೋಟದಲ್ಲಿ ಬಂದಾಗ ಆತನ ಹಿಡ್ಕೊಂಡು ಹೋದ್ರು. ಆತನ ಗೆತ್ಸೇಮನೆ ಹಿಡಿದಾಗಲೂ ಕೂಡ ನೀನ್ ಕಳನೆ ನಡೆದಿದ್ದು. ಆ ಸಂದರ್ಭದಲ್ಲಿ ಇವನು ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದಾನೆ, ಇವನು ಶಕ್ತಿನೇ ಇಲ್ಲ, ಈಗ ಮಾನವನಾಗ್ಬಿಟ್ಟಿದ್ದಾನೆ, ಇವನು ನಿಜವಾಗ್ಲೂ ದೇವ ದಕ್ಷತೆ ಇವನಿಗೆ ಇಲ್ಲ ಅಂತ ನೆನೆಸಬಾರದು ಅನ್ನೋ ಉದ್ದೇಶಕ್ಕೆ ಆತನ
ಒಂದು ಅದ್ಭುತ ಕಾರ್ಯ ಮಾಡ್ತಾನೆ. ಪೇತ್ರನ ಕತ್ತಿಯಿಂದ ಆ ಒಬ್ಬ ಇವನ್ಗೆ ಸಿಪಾಯಿಗೆ ಸ್ವಾಮಿ ಹಿಡಿಯಕ್ ಬಂದಾಗ ಹೊಡೆದಾಗ ನೀನು ಕತ್ತಿಯನ್ನು ಎತ್ತಬೇಡ ಅಂತ ಹೇಳಿ ಆ ಕಿವಿನ ತೆಗೆದು ಮತ್ತೆ ಎಲ್ಲ ಅದ್ಭುತ ಕಾರ್ಯನ ಮಾಡ್ತಾನೆ. ಅಂದ್ರೆ ದೇವರ ಶಕ್ತಿ ಯಾವಾಗಲೂ ಇದೆ, ಆದ್ರೆ ಅದನ್ನ ಈಗ ಉಪಯೋಗಿಸಕ್ ಆಗಲ್ಲ. ನಾನು ದೂತಗಣಗಳಿಗೆ ಒಂದ್ಸರಿ ಹೇಳ್ಬಿಡ್ತು ಅಂದ್ರೆ ಅವರೆಲ್ಲ ಬಂದು ನಿಮ್ನೆಲ್ಲ ಸಂಪೂರ್ಣ ನಾಶ ಮಾಡ್ಬಿಡ್ತಾರೆ. ಹೀಗಿರುವ ಅಂದ್ರೆ ದೇವರ ಒಂದು ಯೋಜನೆ ಏನು, ನೀವೆಲ್ಲ ಈ ಭೂಲೋಕದಿರುವಂತಹ ಮಾನವರು ನನಗಿಂತ ನಾನೊಬ್ಬನಿಗಿಂತ ಮೂಲಕದ ಮಾನವನೇನಿದ್ದಾರೆ ಎಲ್ಲ ರಕ್ಷಣೆ ಮಾಡ್ಬೇಕು ನನ್ನ ಉದ್ದೇಶ. ಇವರೆಲ್ಲ ರಕ್ಷಿಸಿ ನಾನು ಅವರೆಲ್ಲರೂ ಸಹ ಪರಲೋಕ ರಾಜ್ಯದಲ್ಲಿ ನನ್ನ ರಾಜ್ಯದಲ್ಲಿ ಇವರೆಲ್ಲರೂ ಇರಬೇಕು ಅನ್ನುವ ದೇವರ ಒಂದೇ ಒಂದು ಏಕೈಕ ಉದ್ದೇಶ. ಎಲ್ಲವನ್ನು ಸಹಿಸಿಕೊಂಡು ಈ ಲೋಕದ ಮೇಲೆ ಆತನು ಯಾವುದಕ್ಕಾದ್ರೂ ಸಿದ್ಧನಾಗಿ ಕಡೆಗೆ ತನ್ನ ಮುಂದೆ ಪ್ರವೇಶಿಸಬೇಕು ಅದನ್ನು ಉದ್ದೇಶವಾಗಿತ್ತು. ಅದಕ್ಕಾಗಿ ಯೇಸು ಕ್ರಿಸ್ತರು ತಾನು ಶಿಲುಬೆ ಮೇಲೆ ನಮಗೋಸ್ಕರ ಪ್ರಾಣ ಕೊಟ್ಟ ಅಂತ ನೋಡುವಂತದಾಗಿದೆ. ಆತನು ಸಿರೆಗೆ ಏರಿಸಲ್ಪಟ್ಟಿದ್ದು ನಮ್ಮೆಲ್ಲರ ಪಾಪ ನಿವಾರಣಾರ್ಥಕವಾಗಿ. ಆತನ ಯಾವುದೇ ತನ್ನ ಸ್ವಂತ ಕಾರ್ಯಕ್ಕಾಗಲಿ, ತನ್ನ ಸ್ವಂತ ಇಚ್ಛೆಗಾಗಲಿ, ಸ್ವಂತ ಏಳಿಗೆಗಾಗಲಿ ಅಲ್ಲ, ಆತನು ಎಲ್ಲವನ್ನೂ ಸಹ ಮಾನವರಾದ ನಮಗೆ, ಆ ಪಾಪಿಗಳಾದ ನಮಗೆ, ಪಾಪದ ದೆಸೆಯಿಂದ ನಮ್ಮನ್ನು ಬಿಡಿಸಿ ಇವರೆಲ್ಲರೂ ಸಹ ಮತ್ತೆ ಆದಿಯಲ್ಲಿ ನಾವು ಹೆಂಗ್ ಸೃಷ್ಟಿ ಮಾಡಿದ್ವಿ ಅವ್ರನ್ನ, ಅದೇ ರೀತಿ ಅವರು ತನ್ನ ಸ್ವಾರೂಪ್ಯವನ್ನ ಪಡ್ಕೋಬೇಕು. ನನ್ನ ಸ್ವಾರೂಪ್ಯದಂತೆ ನಿತ್ಯರತ್ವವನ್ನು ಪಡ್ಕೊಂಡು ನನ್ನ ಸ್ವಾರೂಪ್ಯದಲ್ಲಿ ಜೀವಿಸಬೇಕು ಅನ್ನೋದು ದೇವರ ಉದ್ದೇಶವಾಗಿತ್ತು. ಸೈತಾನನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕಾಗಿತ್ತು. ಪರಲೋಕದಲ್ಲಿ ಸೈತಾನನು ಅವನು ದೇವರಿಗೆ ಸರಿಗಟ್ಟಿಕೊಂಡಾಗ ಅದನ್ನು ಮಾಡಿದ ಪಾಪದ ದಿಸೆಯಿಂದ ಅಲ್ಲಿ ಪರಲೋಕದಿಂದ ಅವನು ತನ್ನ ಸ್ಥಾನವನ್ನು ಕಳ್ಕೊಂಡು ಅವನ ಜೊತೆ ಇದ್ದಂತ ಅನುಯಾಯಿಗಳು 3ನೇ ಒಂದು ಭಾಗ ಕಳ್ಕೊಂಡು ಬಿದ್ರು ಭೂಮಿಗೆ ಅಂತ ನೋಡುವಂತರಾಗಿದ್ದೇವೆ. ಸ್ಪೇಸ್ಗೆ ಬಂದ್ರು. ಅಲ್ಲಿ ನೋಡುವಾಗ ಇಲ್ಲಿ ಪ್ರಕಟಣೆ 12:4-7 ಗಂಟೆ ಓಡ್ಬೇಕಾದ್ರೆ ದಬ್ಬಲ್ಪಟ್ರು, ಅಲ್ಲೆಲ್ಲ ಬಿದ್ರು ಅಂತ ನೋಡ್ತೇವೆ. ಅಶುದ್ಧರಾದ್ಮೇಲೆ ಪರಲೋಕದಲ್ಲಿ ಯಾರಿಗೂ ಇರಕ್ ಸಾಧ್ಯವಿಲ್ಲ. ಅದೇ ರೀತಿ ನಾವು ಈಗ ಅಶುದ್ಧರಾಗಿ ಪರಲೋಕ ಪ್ರವೇಶ ಮಾಡೋಕ್ಕೂ ಸಾಧ್ಯವಿಲ್ಲ. ದೇವ್ರು ಕರೀತ ನಮ್ನೆಲ್ಲ ಬನ್ನಿ ಅಂತ ಕರೆದ್ರೆ ಹಂಗೆ ಹೋಗಕ್ಕಾಗಲ್ಲ. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮ್ಮನ್ನ ತೊಳ್ಕೊಂಡು ನಮ್ಮನ್ನು ಸಂಪೂರ್ಣವಾಗಿ ಯೇಸು ಕ್ರಿಸ್ತನ ಅಂಗೀಕರಿಸ್ಕೊಂಡು ಆತನ ಒಂದು ರಕ್ತದಲ್ಲಿ ಬಾಯಿಗಳಾಗಿ ಆತ ನಂಬಿಕೆ ಇಡುವುದ್ರ ಮೂಲಕವಾಗಿ ಯೇಸು ಕ್ರಿಸ್ತನು ನಮ್ಮನ್ನ ಕಾಪಾಡ್ತಾನೆ ಲಕ್ಷಣ ಇಲ್ಲ, ಸಾಧ್ಯವಿಲ್ಲ. ಅಂದ್ರೆ ಪರಿಶುದ್ಧವಾಗಿದ್ದು ನಿಷ್ಕಪಟ್ಟಾದ್ರೆ ಮಾತ್ರ ಅದು ಸಾಧ್ಯ ಅಂತ ನೋಡುವಂತನಾಗಿದೆ. ಅದಕ್ಕೋಸ್ಕರ ಪ್ರಿಯರ ಸಹೋದರರೇ, ಕ್ರಿಸ್ತನ ಒಂದು ಶಿಲುಬೆಯ ಮರಣ ಅಲ್ಲ. ಆ ಶಿಲುಬೆಯ ಮರಣ ಇಡೀ ಭೂಲೋಕದಲ್ಲಿ ಇಬ್ಬರು ನಮ್ಮ ಮೂಲ ಪಿತೃಗಳಾದ ಆದಾಮನಿಂದ ಉಂಟಾದ ಒಂದು ಸಣ್ಣ ಒಂದು ಪಾಪ ಎಷ್ಟು ಪ್ರಬಲವಾಯಿತು. ಭೂಲೋಕಕ್ಕೆ ಶಾಪ ಬಂತು, ದುಡ್ಡು ತಿನ್ನುವಂತ ಪರಿಸ್ಥಿತಿ ಬಂತು. ಆದ ಒಂದು ಭೂಲೋಕದ ಒಂದು ಕಳ್ಕೊಳ್ಳುವಂತ ಪಾಪದ ದೇಶದಿಂದ ಬಂದು ಕೊಲೆ, ಆದರ, ಮೋಸ, ಸುಮ್ಮನೆ ಯಾರಿಗೂ ಅದು ಗೊತ್ತಾಗೋದಿಲ್ಲ ನಿಜವಾದ ಪ್ರೀತಿ. ಶಿಲುಬೆಯನ್ನ ಅನೇಕರು ಹೇಳ್ತಾರೆ. ಈಗ ಏನಾಗ್ಬಿಟ್ಟಿದೆ, ಈಗ ಹೊಸದಾಗಿ ನೋಡ್ಬೇಕಾದ್ರೆ ನಾನು ಈ ಫೇಸ್ಬುಕ್ ಅಲ್ಲಿ ನೋಡಿದೆ, ಯಾರೋ ಒಬ್ರು ಹೇಳ್ತಾ ಇದ್ರು, ಸ್ವಾಮಿ ಶಿಲ್ಬೆ ಮೇಲೆ ಸತ್ತಿಲ್ಲ, ಸ್ವಾಮಿ ಸಾಯಲೇ ಇಲ್ಲ, ಅವನು ಶಿಲ್ಬೆ ಮೇಲೆ ಅವನು ಜೀವಂತಾಗಿದ್ರು, ಯಾರೋ ಎತ್ಕೊಂಡು ಹೋಗ್ಬಿಟ್ರು, ಅವ್ರು ಸಾಯಕರ ಶಿಷ್ಯರೆಲ್ಲ ಎತ್ಕೊಂಡ್ಬಿಟ್ಟು ಸತ್ತೋದ, ಪೂರ್ಣದಲ್ಲಿ ಇದ್ದ ಅಂತ ಈ ರೀತಿಯಾಗಿ ಓಹೋಪಗಳನ್ನ ಉಡ್ಸ್ಕೊಂಡು ಮಾತಾಡ್ತಾ ಇದಾರೆ. ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತನು ಇಲ್ಲಿ ಶಿಲುಬೆ ಮೇಲೆ ಆತನು ಮಾಡಿದಂತ ಜಯ ಸಂಪೂರ್ಣವಾಗಿ ಸೈತಾನನ್ನ ನಾಶ ಮಾಡ್ತು, ಸೈತಾನನ್ನ ಪಾತಾಳ ಕಳಿಸ್ತು. ಇದಕ್ಕೆ ಸೈತಾನ ಏನ್ ಮಾಡ್ತಾನೆ, ನಾನು ಇನ್ನೂ ಸೋತೆ ಇಲ್ಲ, ನಾನು ಗೆದ್ದಿದ್ದೀನಿ ಅಂತ ಸುಳ್ಳಾದ ಅಭಿಪ್ರಾಯ ತನ್ನ ಅನುಯಾಯಿಗಳ ಮೂಲಕವಾಗಿ ಈ ರೀತಿ ಹುಟ್ಟಾಗ್ತಾ ಇದ್ದಾನೆ. ಸ್ವಾಮಿನ ಅಲ್ಲಿದ್ದ, ಅವನು ಇಲ್ಲಿದ್ದ, ಅವನ ಕಾಶ್ಮೀರದಲ್ಲಿ ಊತ ಹಾಕಿದ್ರು. ಈಗ ಏನೇ ರೀತಿಯಲ್ಲಿ ನೀವು ಇಂಟರ್ನೆಟ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಇಂಥ ಒಂದು ಸುಳ್ಳು ವದಂತಿಗಳು ಬರೋದನ್ನ ನೋಡ್ತಾ ಇದ್ವಿ ಇವಾಗ. ಅಂದ್ರೆ ಹೇಗಾದ್ರೂ ಮಾಡೋ ಯೇಸು ಕ್ರಿಸ್ತನ ಪುನರುತ್ಥಾನ ಅದು ಸುಳ್ಳು ಅಂತ ತಿಳಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ. ಅವನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸೈತಾನದ ಸಾಧ್ಯವೇ ಇಲ್ಲ. ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಇವರಿಗೆಲ್ಲ ಅವನ ತಕ್ಕ ಶಾಸ್ತ್ರಿ ಇದ್ದೇ ಇದೆ, ಸಂಪೂರ್ಣ ನಾಶವಾಗ್ತಾನೆ. ಅದಕ್ಕೋಸ್ಕರ ಪ್ರಿಯ ಸಹೋದರೇ, ಈ ಲೋಕದಲ್ಲಿ ಬೇಕಾದಷ್ಟು ಅಡಚಣೆಗಳು, ಹಾಗೆ ಯೇಸು ಕ್ರಿಸ್ತನ ವಿಷಯವಾಗಿ ಅಲ್ಲಸಲ್ಲದ ಮಾತುಗಳು, ಆತನ ಮನುಷ್ಯನೇ, ಅವನು ಏನ್ ದೇವರಲ್ಲ ಹೇಳುವಂತ ಅನೇಕರು ಉಟ್ಕೊಂಡಿದ್ದಾರೆ. ಈಗ ಅದೆಲ್ಲ ನೋಡ್ತಾ ಇದ್ದೀನಿ ನಾನು. ಇಂತಹ ಪರಿಸ್ಥಿತಿ ಇರುವಾಗ ನಾವು ಹೇಗಿರ್ಬೇಕು, ಹೇಗೆ ಯೇಸು ಕ್ರಿಸ್ತನ ಅಂಗೀಕರಿಸ್ಕೊಳ್ಬೇಕು ಅಂದ್ರೆ
ಮನುಷ್ಯರಾದ ನಾವು ಕೇವಲ ಬಲಹೀನರಾಗಿರ್ಬೋದು, ಆದರೆ ಯೇಸು ಕ್ರಿಸ್ತನು ನಾವು ಅನುಸರಿಸಿ ನಡೆಯುವಾಗ ನಮಗೆ ಬಲವನ್ನು ತುಂಬುತ್ತಾನೆ. ಸೈತಾನಿಗಿಂತ ಪ್ರಬಲವಾದ ಬಲವನ್ನ ದೇವ್ರು ನಮ್ಗೆ ತುಂಬುತ್ತಾನೆ. ಉದಾಹರಣೆ ನೋಡುವಾಗ ದಾವೀದನು ಬಾಲಕನಾಗಿದ್ದಾಗ ಅಲ್ಲಿ ಸೌಲನ ಅರಸನಾಗಿದ್ದ. ಆ ಸಂದರ್ಭದಲ್ಲಿ ಆ ಗೌಲಾತ್ಯ ಎಂಬ ಆತನು ಫಿಲಿಸ್ಟಿಯರ ಒಬ್ಬ ಸೇನಾಧಿಪತಿ. ಅವನು ಸುಮಾರು 8 ಅಡಿ ಎತ್ತರದಲ್ಲಿದ್ದ ಅಜಾನುಭಾವ ವ್ಯಕ್ತಿ. ಅವನು ಇಸ್ರಾಯೇಲರಲ್ಲೇ ಇರ್ತಾ ಇದ್ರು ಯುದ್ಧಕ್ಕೆ ಅವನ ಮುಂದೆ ಹೋಗಕ್ಕೆ. ಹೀಗಿರುವಾಗ ದೇವ್ರು ಏನ್ ಮಾಡ್ತಾನೆ, ಆಗ ಅದಕ್ಕಿಂತ ಬಲಿಷ್ಠನಾದ ದೇವ್ರು ಸೃಷ್ಟಿ ಮಾಡಿಲ್ಲ. ಅವನ ನಾಚಿಕೆ ಪಡಿಸೋಕೋಗಾಗಿ ಬಲಹೀನನಾಗಿರುವ ಚಿಕ್ಕ ಒಬ್ಬ ಬಾಲಕನ ಮುಖಾಂತರವಾಗಿ ಯೇಸು ಕ್ರಿಸ್ತನು ಅವನ ಸೆದೆ ಬಡದು. ಹಾಗೆ ಹೀಗೆ ಬಹಳ ಅಹಂಕಾರದಿಂದ ಮೆರೆಯುತ್ತಿರುವಂತ ಈ ಲೂಸಿಫರನ್ನ ಕೇವಲ ಮಾನವರಾದ ನಮ್ಮ ಮೂಲಕವಾಗಿ ಆತನು ಸಂಪೂರ್ಣವಾಗಿ ಸೆದೆ ಬಡಿತಾನೆ ಅನ್ನೋದು ಮಾತ್ರ ಸತ್ಯವಾದ ಮಾತು. ನಾವು ಕೇವಲ ಮಣ್ಣಿಂದ ಸೃಷ್ಟಿ ಮಾಡಲ್ಪಟ್ಟಿರ್ಬೋದು, ಆದರೆ ಯೇಸು ಕ್ರಿಸ್ತನಲ್ಲಿ ನಾವು ಸೇರ್ಕೊಂಡಾಗ ಕ್ರಿಸ್ತನ ಆತ್ಮನಿಂದ ನಡೆಸಲ್ಪಟ್ಟವರಾಗಿ ದೇವರ ಮಕ್ಕಳಾಗುವಂತ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾನೆ. ಪ್ರಿಯ ಸಹೋದರ, ಹೀಗಿರುವಾಗ ನಾವು ನಮ್ಗೆ ಎಂತ ಅಮೂಲ್ಯವಾದ ಪದವಿಯನ್ನು ದೇವರು ಕೊಟ್ಟಿದ್ದಾನೆ. ನಮ್ಮ ಮೇಲೆ ಎಷ್ಟು ಅಪಾರವಾದ ಪ್ರೀತಿಯನ್ನಿಟ್ಟಿದ್ದಾನೆ. ಆತನ ಶಿಲುಬೆ ಮರಣ ಎಷ್ಟರ ಮಟ್ಟಿಗೆ ನಮ್ಮ ವಿಷಯಕ್ಕೆ ಆತನು ಹೋರಾಟ ಮಾಡಿದ್ದಾನೆ. ಈ ಹೋರಾಟದ ಮೂಲಕ ಸೃಷ್ಟಿಯಾದಕ್ಕೂ ಮೊದಲೇ ಇದು ಒಂದು ಸಿದ್ಧವಾಗಿತ್ತು ಅಂತ ನೋಡ್ತೇವೆ. ನಾವು ಬೀಳ್ತಿದ್ದಲ್ಲೇ ಗೊತ್ತಿತ್ತು ದೇವರಿಗೆ. ಗೊತ್ತಿದ್ರು ಕೂಡ ಅದಕ್ಕೆಲ್ಲ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಮೊದಲೇ ಆತನ ಯೋಜನೆ ಮಾಡಿದ್ದ. ಆ ಯೋಜನೆ ಮೂಲಕವಾಗಿ ಅವನೆಲ್ಲವನ್ನೂ ನಡೆಸ್ಕೊಂಡು ಬಂದಿದ್ದಾನೆ. ಆತನು ನಮ್ಮನ್ನ ನಡೆಸುವ ದೇವರಾಗಿದ್ದಾನೆ. ಈ ಲೋಕದಲ್ಲಿ ದೇವರು ಅಂತ ಹೇಳ್ಕೊಂಡ್ರೆ ಯೇಸು ಕ್ರಿಸ್ತನೇ. ಈ ಲೋಕ ರಕ್ಷಕ ಅಂತ ಹೇಳ್ಕೊಂಡ್ರೆ ಯೇಸು ಕ್ರಿಸ್ತನೇ. ಈ ಲೋಕದಲ್ಲಿ ಆತನ ಹೆಸರಿಂದಲ್ಲದೆ ನಾವು ಯಾವ ಮಾರ್ಗಗಳಿಂದನೂ ನಾವು ಪರಲೋಕ ರಾಜ್ಯ ಪ್ರವೇಶ ಮಾಡಕ್ಕಾಗಲ್ಲ. ನಮ್ಮ ಪಾಪ ಪರಿಹಾರ ಮಾಡ್ಕೊಳಕ್ಕಾಗಲ್ಲ. ಈ ಭೂಲೋಕದಲ್ಲಿ ಮಣ್ಣಾಗಲಿ, ನೀರಾಗಲಿ, ಅಥವಾ ಬೇರೆ ಯಾವ್ದೋ ರೂಪವಾಗಲಿ ಯಾವ್ದು ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಕ್ ಸಾಧ್ಯನೇ ಇಲ್ಲ. ಪ್ರಭುವಾದ ಯೇಸು ಕ್ರಿಸ್ತನ ರಕ್ತ ನಮ್ಮ ಪಾಪವನ್ನು ತೊಳೆಯುವುದಕ್ಕಾಗಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು. ಹೌದು, ಪಾಪ ಮಾಡಿದಾಗ ನಮಗೆ ಸಾವು ಪ್ರಾಪ್ತಿ ಆಯ್ತು. ಸಂಬಳ ಮರಣ, ಪಾಪದ ಸಂಬಳ ಮರಣ. ನಾವೆಲ್ಲ ಮರಣಕ್ಕೆ ಪಾತ್ರರಾಗಿದ್ದೇವೆ. ಆಗ ಯೇಸು ಕ್ರಿಸ್ತನ ಕೃಪೆ ಆತನ ಮಧ್ಯೆ ಪ್ರವೇಶ ಮಾಡಿದಾಗ ಈ ಕ್ರಿಸ್ತನ ಮೂಲಕವಾಗಿ ನಾವೆಲ್ಲರೂ ಜೀವಿಸುವಂತನಾಗಿದ್ದೇವೆ. ಕ್ರಿಸ್ತನ ಮೂಲಕವಾಗಿ ನಾವೆಲ್ಲರೂ ಬದುಕೊಂಡಿದ್ದೇವೆ. ಯಾಕೆಂದ್ರೆ ನಮ್ಮ ಪಾಪ ದೆಸೆಯನ್ನ ತೊಡೆದು ಹಾಕಿ ನಮ್ಮ ಮರಣವನ್ನು ಆತನ ಪರಿಹರಿಸಿ ನಮಗೋಸ್ಕರ ತನ್ನ ಮರಣದಲ್ಲಿ ಮಧ್ಯಸ್ಥಿಕೆ ವಹಿಸಿ ಆ ಮರಣಕ್ಕೆ ತಾನೇ ಪಾತ್ರನಾದ. ಇದು ದೇವರ ತೋರಿಂದ ಅಪಾರವಾದ ಪ್ರೀತಿ. ಆ ಪ್ರಾರ್ಥನವಾದ ಮಾತ್ರಕ್ಕೆ, ಆತನ ಪ್ರಾಣ ಕೊಟ್ಟ ಮಾತ್ರಕ್ಕೆ ಅಲ್ಲಿಗೆ ಅತ್ಯವಾಗಲಿಲ್ಲ. ಪ್ರಾಣವನ್ನು ಕೊಡುವ ಶಕ್ತಿ ಅವನಿಗಿತ್ತು, ತೆಗೆದುಕೊಳ್ಳುವ ಶಕ್ತಿ ಇತ್ತು, ಪಡೆದುಕೊಳ್ಳುವ ಶಕ್ತಿ ಇತ್ತು. ಪ್ರಾಣ ಕೊಟ್ಟ ಮತ್ತೆ ಪ್ರಾಣ ನಾವು ಪಡ್ಕೊಂಡ. ಇದು ಸೈತಾನಿಗೆ ಸಂಪೂರ್ಣ ಹಿನ್ನಡೆ ಆಯ್ತು. ಆತನು ಇವತ್ತೇನಾಗಿದೆ ಅಂದ್ರೆ ಯೇಸು ಕ್ರಿಸ್ತನ ಹೆಸರು ಅಂದ್ರೆ ಸಾಕು, ಆತನು ಸಂಪೂರ್ಣವಾಗಿ ಪಾತಾಳಕ್ಕೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ಹೀಗಿರುವಾಗ ನಾವು ಯೇಸು ಕ್ರಿಸ್ತನ ಆತುಕೊಳ್ಬೇಕು. ಪ್ರಿಯಾದ ಮಕ್ಕಳ, ನಿಜವಾಗ್ಲೂ ದೇವರು ನಮ್ಮನ್ನ ಕ್ರಿಸ್ತನ ಹೆಸರಿನಲ್ಲಿ ಜೀವಿಸೋಕೆ ಒಂದು ಅವಕಾಶ ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ನಿಜಕ್ಕೂ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗಿರುವಾಗ ನಾವೇನೇನ್ ಮಾಡ್ಬೇಕು ಅಂದ್ರೆ ಭಯಭಕ್ತಿಯಿಂದ ನಾವು ಯೇಸು ಕ್ರಿಸ್ತನ ಅಂಗೀಕರಿಸ್ಕೊಂಡು ಆತನ ಮನಪೂರ್ವಕವಾದ ಮನಸ್ಸಿನಿಂದ ಆತನ ಪ್ರಾರ್ಥನೆ ವಿಜ್ಞಾಪನೆಗಳಿಂದ ನಾವು ಮಾಡ್ತೇವೆ. ಈ ಅಂತ್ಯಕಾಲದಲ್ಲಿ ನಾವು ಜೀವಿಸುವಾಗ ಖಂಡಿತವಾಗೂ ಯಾವನೂ ಬರೋದಿಲ್ಲ, ಯಾವ ಹೆಸರು ಬರೋದಿಲ್ಲ. ಇರೋದಕ್ಕೆ ಮನುಷ್ಯರು ಮಾಡ್ಕೊಂಡಿರೋಂಥ ಬೇಕಾದಷ್ಟು ರೂಪಗಳು ಬರೋದಿಲ್ಲ. ಪರಲೋಕದಿಂದ ಆತನ ತೆಸಲೋನಿಕೆ ಬರೋದು 4ನೇ ಅದನ್ನ ಪ್ರಕಾಶಮಾನವಾಗಿ ದೇವದೂತರ ಸಮೇತವಾಗಿ ಆ ತುತುರಿಯೊಡನೆ ಆ ಆಕಾಶದಿಂದ ಬರುವುದನ್ನ ನೋಡ್ತೇವೆ. ಅಂತ ಒಂದು ಯಾರು ಅಂತ ವೈಭವನ ನೋಡಕ್ಕಾಗದು. ಅವನು ಕೊಟ್ಟಿಗೆಯಲ್ಲಿ ಹುಟ್ಟುವಾಗ ಏನು ಕಾಣಿಸ್ಕೊಳ್ಳಿಲ್ಲ, ಆದ್ರೆ ಅದು ನೆಕ್ಸ್ಟಿಗೆ ಬರುವಾಗ ಅದನ್ನ ಮಹಿಮೆನ ನಾವು ನೋಡ್ತೇವೆ. ಎಷ್ಟು ಭಯಂಕರನು ಅಂತ ನೋಡ್ತೇವೆ. ಇದೇ ರೀತಿ ಆತನ ಪ್ರೀತಿಯ ಶಿಷ್ಯನಾದ ಭಸ್ಮೋದ್ದೀಪಕ್ಕೆ ಒಯ್ಯಲ್ಪಟ್ಟಾಗ ಆ ದೈವ ಪರವಶನಾಗಿ ಪರಲೋಕ 2ನೇ ಪ್ರಕಟಣೆಯಲ್ಲಿ ನೋಡಿ ಹೋಗಲ್ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನ ಪರಲೋಕದಲ್ಲಿ ಸಿಂಹಾಸನ ಕೂತಿರುವಾಗ ಯಾವಾಗಲೂ ಯೇಸು ಜೊತೆಲಿದ್ದಾಗ ಯೇಸು ಸ್ವಾಮಿ ಜೊತೆ ಹೊರಕೊಂಡಿದ್ದ. ಅವನು ಅಷ್ಟು ಪ್ರೀತಿಯಾಗಿದ್ದ ಆತನ ಮನುಷ್ಯನಾಗಿರೋ ಸಂದರ್ಭದಲ್ಲಿ. ಈಗ ಪರಲೋಕದಲ್ಲಿ ಉನ್ನತನಾಗಿ ಸಿಂಹಾಸನವೇರಿ ಕೊಟ್ಟಿರುವಾಗ ಆತನ ನೋಡಿ ಸತ್ತವರಾಗಿ ಬಿದ್ದ ಬರ್ತಾರೆ. ಯಾರು? ಯೋಹಾನ. ಅಂದ್ರೆ ಎಷ್ಟು ವೈಭವ ದೇವ್ರದು, ಎಷ್ಟು ಮಹೋನ್ನತನ ಅವನ ಅರ್ಥ ಮಾಡ್ಕೋತ ನೀವು. ನಾವು ಇದೆಲ್ಲವೂ ಸಹ ಈ ವಾಕ್ಯಗಳನ್ನ ಕೇಳುವಾಗ ಯೇಸು ಕ್ರಿಸ್ತನು ಎಷ್ಟು ಮಹೋನ್ನತನು, ಸರ್ವಶಕ್ತನು ಎಂಬುದನ್ನು ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಸಹ ಶಿಲುಬೆಯ ಮರಣವನ್ನು ಅಲ್ಲಗಳಿದೆ ನಾವು ಆತನ ನಮಗೋಸ್ಕರ ತೋರಿದಂತ ಒಂದು ಅಪಾರವಾದ ಪ್ರೀತಿ ಅಂತಲೇ ಹೇಳ್ಕೊಂಡು ನಾವೆಲ್ಲರೂ ಆತನ ಭಯಭಕ್ತಿಯಿಂದ ಬೆಳೆಯೋಣ. ಇಂಥ ಒಂದು ಅವಕಾಶ ಮಾಡಿಕೊಟ್ಟಂತ ಬೋಧಕರಿಗೂ ತಮ್ಮೆಲ್ಲರಿಗೂ ಕರ್ತನಿಸಲಿ ಹೃತ್ಪೂರ್ವಕವಾದ ವಂದನೆ ಸಲ್ಲಿಸುವಂತನಾಗಿದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ವಿಷಯಗಳು ತಿಳಿಸುವ ಅಗತ್ಯವಿದೆ, ತಾವು ದಯಮಾಡಿ. ಉತ್ತಮವಾದಂತ ಪಾಠಕ್ಕಾಗಿ
ಹಿರಿಯರಾದಂತಹ ವಿಜಯಕುಮಾರ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಪಾಠದ ಕುರಿತಾಗಿ ಇನ್ನು ಅನೇಕ ಸಂಗತಿಗಳನ್ನ ತಿಳಿಯಬೇಕಾದಲ್ಲಿ ಅಥವಾ ಪ್ರಶ್ನೆಗಳಿದ್ದಲ್ಲಿ ಅಥವಾ ತಿಳಿಸುವಂತ ಸಂಗತಿಗಳು ತಮ್ಮಲ್ಲಿದ್ರೆ ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇಲ್ಲವಾದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನಾ ವಿಜ್ಞಾಪನೆಗಳೇನಾದ್ರೂ ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಬೋಧಕರೇ ನಮಸ್ಕಾರ. ನಮಸ್ಕಾರ. ಮೋಹನ್ ಅವರಿಗೆ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿ. ಆನಂದ್ ಅವರು ಆರೋಗ್ಯ ಮತ್ತು ಫ್ಯಾಮಿಲಿ. ಆನಂದ್ ಅವರು ಮತ್ತೆ ನಮಗೆ ರಾಮು ಆರ್ ಇದ್ದೀರಾ? ರಾಮ್ ಅವರೇ? ಓಕೆ. ನಮ್ಮ ಪ್ರೇಮ ಸರ್ ಇದ್ದಾರೆ, ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅನೇಕರ ಪ್ರಾರ್ಥನೆ ವಿಜ್ಞಾಪನೆಗಳಿವೆ. ದಯಮಾಡಿ ಎಷ್ಟು ನೆನಪಾಗ್ತದೋ ಎಷ್ಟು ಬರ್ಕೊಳ್ಳಿಕ್ ಆಗ್ತದೋ ನೋಡಿ ಅವ್ರಗಳಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದೀಗ ತಾನೇ ಹೇಳಿದ್ರು, ಮೋಹನ್ ಮತ್ತು ವಣ್ಣೂರಪ್ಪ ಮತ್ತು ಆನಂದ್. ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಪಾಸ್ಟರ್ ಈಗ. ಓಕೆ. ರಾಮು ಹೇಳಿ ಪಾಸ್ಟರ್, ಕೇಳಿಸ್ತಾ ಇದೆ. ಮೋಹನ್ ವಣ್ಣೂರಪ್ಪ. ಓಕೆ. ಮೋಹನ್ ವಣ್ಣೂರಪ್ಪ, ಆನಂದಪ್ಪ, ಪಾಸ್ಟರ್ ರೇಣುಕಾ ಮಂಜುನಾಥ್, ಪಾಸ್ಟರ್ ಯಾರು? ಮಂಜುನಾಥ್. ಪದ್ಮಾವತಿ. ಹಲೋ, ಮಂಜುನಾಥ್ ಅಲ್ಲ, ಆನಂದಪ್ಪ ಆದ್ಮೇಲೆ ಮಂಜುನಾಥ್. ರೇಣುಕಾ ಮಂಜುನಾಥ್, ರೇಣುಕಾ, ಮಂಜುನಾಥ. ಓಕೆ. ಪದ್ಮಾವತಿನಾ? ಪದ್ಮಾವತಿ. ರತ್ನಮ್ಮ. ಚಂದ್ರಪ್ಪ. ರತ್ನಪ್ಪ ಪಾಸ್ಟರ್. ರತ್ನಮ್ಮ. ಆಮೇಲೆ ಚಂದ್ರಪ್ಪ. ಎಸ್ ಪಾಸ್ಟರ್. ಪ್ರಸನ್ನ ಕುಮಾರಿ ಮತ್ತೆ ವಿಜಯ್ ಭಾಸ್ಕರ್, ವಿಕ್ರಮ್. ವಿಜಯ್ ಭಾಸ್ಕರ್ ಮತ್ತು KP ರವಿ ಬಳ್ಳಾರಿ ಅವ್ರಿಗೋಸ್ಕರ, ಹಾಗೂ ಡೇವಿಡ್ ಉಡುಪಿ ಅವ್ರಿಗೋಸ್ಕರ ಕೂಡ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಡೇವಿಡ್ ಉಡುಪಿ. ಕೃಷ್ಣಪ್ಪ ಅವರಿಗೆ ಹೇಳಿದ್ನಲ್ಲ. ಕೃಷ್ಣಪ್ಪನಾ? ಕೃಷ್ಣಪ್ಪ ಅವ್ರಿಗೆ. ಕೃಷ್ಣಪ್ಪ. ಗಂಗಮ್ಮ ಅವರು ಅಡ್ಮಿಟ್ ಆಗಿದ್ದಾರೆ, ಅವ್ರಿಗೋಸ್ಕರ. ಗಂಗಮ್ಮ ಬೆಳಗಾವಿಯಲ್ಲಿ. ಗಂಗಮ್ಮನಾ? ಗಂಗಮ್ಮ. ಎಸ್ ಪಾಸ್ಟರ್. Yes, Pastor, let's pray. Our gracious Heavenly Father, we thank you, my Lord, for giving us this wonderful opportunity, Lord, to come to your feet in the evening hours. Lord, to hear your voice and to hear your words.
through your servant, Brother Vijay Kumar. Lord, we thank you for the wonderful words, my Lord, of yours we have heard through your servant, my Lord. Yes, my Lord, we see that you came on this earth to save us, my Lord, to save the sinners especially. You have fought, my Lord, a great fight with Satan to save all the souls on this earth. Lord, too, you went to the extent of giving up your life for our sins, my Lord. The fight was not an easy fight, my Lord. It went on to take your life. Yes, my Lord, it's you who created this world for sake of us, my Lord, with some purpose. But as the human being disobeyed, my Lord, and happened to bring death to the lives, my Lord. Yet, having mercy on us, on the human beings, since He had created this entire world, and since He had created us to stay with Him happily, because of that, in spite of our disobedience, yet, Lord, you happened to give up your life to save us again from the eternal death. Lord, it is wonderful, my Lord, that here it is such a tremendous, my Lord, the way you struggled on the cross, the way you were beaten, the way you were poked with the thorns of crown. Lord, everything was for the sake of us. In spite of this, my Lord, yet you are merciful, you are gracious, my Lord, to be with us in spite of our being disobedience. And Lord, we have troubled you a lot, yet Lord, you are with us. We are happy, my Lord, and we're thankful that you have given us, added one more year in our lives, my Lord. You have helped us to see the year 2025, my Lord. And Lord, this is the second day that we are alive, my Lord. It's all because of your grace and mercy. Lord, I especially pray for Pastor M. Raju and his family, my Lord, as he's striving hard to bring many more souls, my Lord, under this program to be blessed, my Lord. Please bless him abundantly. Give him strength and energy, my Lord. Pour your wisdom for above to run this program smoothly and efficiently, my Lord. Provide him with all the necessities that is required, my Lord, to run this program. And Lord, bless all these preachers who are here, my Lord, sharing your words. Strengthen them, my Lord. Be with them while they are sharing your words with us. Help us to understand the secrets of these words, my Lord. And please bless us. Lord, I humbly and sincerely pray to be with us, with all the mankind for all the 365 days in the year 2025, my Lord. And help us to overcome everything and anything, my Lord, with your grace and with your presence in us. Lord, please draw us still more closer to you. Bring many more preachers, my Lord, to preach your word, so that all the families who are being presented themselves, my Lord, be blessed. Fulfill their desires, my Lord, and bless their families abundantly. Especially pray for Vijay Kumar, sir.
Please be with him, my Lord. Use him mightily, Lord. We know, my Lord, that he has understood more and more of you, and is trying, my Lord, to help us also to understand as he has understood you. So, Lord, we thank you. We thank sincerely, my Lord, for giving him your wisdom. Bless his family abundantly, my Lord, and please be with him throughout. Lord, I especially pray for Ramu, Mohan, Honurappa, Anandappa, Manjunath, Renuka, Padmavati, Ratnamma, Chandrappa, Prasanna Kumari, Vijay Bhaskar, Vikram. Lord, please be with all these people, my Lord. Lord, they have come to you, seeking you, my Lord, with the hopes that your mercy is enough and they shall be healed with whatever disease they are suffering from. Lord, please be with them. Bless them and guide them, my Lord. Please provide them what all is required, my Lord, and lead them and guide them. I especially pray for Vikram. Lord, please be with him. Bless him, my Lord. Please bless his family abundantly. Help him to be kind and good enough in his workplace and his family too, my Lord. I especially pray for KP Ravi. Lord, you know his situation, my Lord. Every morning and evening, my Lord, he's coming to your feet. Lord, please don't forsake him, my Lord, and please help him with all the necessities that is required. Fulfill his desires, my Lord. I also pray for David of Woodby, my Lord. Lord, you know his troubles. Lord, as you are suffering from his eyesight, my Lord. Lord, please bless him, my Lord, with a good sight. Nothing is impossible to you, my Lord. You can do miracles. Lord, you have given the eyes to the blind, my Lord. David having eyes, my Lord, please see that he gets a better sight. Please be with him, my Lord, and guide him and lead him. I pray for Krishnappa and Gangama who has been admitted. Lord, please be with them. Touch them and heal them, my Lord. Lead them and guide them. Lord, bless one and all, my Lord. I submit myself and the entire congregation. Bless one and all who are bowed down here, my Lord. Lord, there are many people, my Lord, who are unable to tell us, my Lord, or come to you with the words as my Lord. They may not be in a position to talk, but Lord, please be with such people too. Bless them, my Lord, and please guide them and lead them. Bless them in their sickness, my Lord, and please heal them. Once again, Lord, I submit myself and the entire congregation, especially Pastor M. Raju and Vijay Kumar, sir, to your mighty hands, Lord, and I pray in the precious name of Jesus Christ. Amen and amen. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ಅವರ ಕುಟುಂಬ, ಮಕ್ಕಳು, ಬಂಧು ಬಾಂಧವರ ಸಂಗಡ, ಸಭೆಯ ಸಂಗಡ, ಈ ವಾಕ್ಯವನ್ನ ಕೇಳುತ್ತಿರುವಂತಹ ಪ್ರತಿಯೊಬ್ಬ ವಿಶ್ವಾಸಿಗಳ ಸಂಗಡ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿನ್ನನ್ನು ಕನಪಡಿಸುತ್ತಿರುವಂತಹ ಎಲ್ಲಾ ಭಕ್ತರ ಸಂಗಡ ಎಂದು ಎಂದು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ಉತ್ತಮವಾದಂತ ರೀತಿಯಲ್ಲಿ ಪಾಠವನ್ನ ತಿಳಿಸ್ಕೊಟ್ಟಂತ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರಿಗೆ ವಂದನೆಗಳನ್ನ ಎಲ್ರಿಗೂ ವಂದನೆಗಳು.
ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಸ್ತೋತ್ರ. ಸಹೋದರಿ ಚಂದ್ರಮ್ಮ ಅವರಿಗೆ ಪ್ರಾರ್ಥನೆ ಮಾಡೋದಕ್ಕಾಗಿ ವಿಶೇಷ ಗೀತೆಯನ್ನ ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಅಂತ್ಯ ಪ್ರಾರ್ಥನೆಯನ್ನ ಮಾಡಿದಂತ ಹಿರಿಯರಂತ ಪ್ರೇಮ ಸರ್ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕೂಡಿ ಬಂದಂತ ಎಲ್ಲ ದೇವರ ಮಕ್ಕಳಿಗೆ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತೊಮ್ಮೆ ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹೀಗೆ ದಿನನಿತ್ಯವೂ ಕರ್ತನ ಕೃಪಾ ಸನ್ನಿಧಾನಕ್ಕೆ ಬಂದು ದೇವರ ಸನ್ನಿಧಾನದಲ್ಲಿ ಆತನ ಸಾಧ್ಯವಾಗುವಂತ ಸಾಧನೆಗಳು ನಾವು ಆಗ್ಲಿಕ್ಕಾಗುವ ಕರ್ತನು ನಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಹಾಗೂ ಈ ರಾತ್ರಿ ನಮ್ಮೆಲ್ಲರನ್ನ ಸುರಕ್ಷಿತವಾಗಿ ಸುಖನಿದ್ರೆಯಿಂದ ಆರೋಗ್ಯವನ್ನು ದಯಪಾಲಿಸಿ ಬೆಳಿಗ್ಗೆ ಸಂತೋಷದಿಂದ ಎದ್ದು ಆತನನ್ನು ಕೊಂಡಾಡುವ ಹಾಗೆ ಮತ್ತೊಂದು ದಿನವನ್ನು ನಮಗೆ ದಯಪಾಲಿಸಿ ವರ್ಷದ ಎಲ್ಲಾ ದಿನಗಳು ಹರ್ಷದಾಯಕವಾದ ಜೀವಿತವನ್ನು ದಯಪಾಲಿಸಿ ಎಂದು ಬೇಡುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನು ಶುಭರಾತ್ರಿ ಕೋರುವಾಗಿದ್ದೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಧನ್ಯವಾದಗಳು. ಧನ್ಯವಾದಗಳು ತಮಗೂ ಕೂಡ. ಧನ್ಯವಾದ. ಪ್ರಾರ್ಥನೆ ಮಾಡಿದ ಮತ್ತು ಅಂಕಲ್ ಧನ್ಯವಾದ. ಎಲ್ಲರೂ ಕೂಡ ಬಂದರೆ ಎಲ್ಲರಿಗೂ ಧನ್ಯವಾದ. ಶುಭರಾತ್ರಿ. Thank you. Thank you. Jikumar sir, thank you. Nice study. ವಂದನೆಗಳು. ಕೂಡಿ ಬಂದಿರೋ ಎಲ್ಲರೂ ಕರ್ತನ ಹೆಸರಲ್ಲಿ ಪೂರ್ವಕವಾದ ಧನ್ಯವಾದ ಸರ್. ವಾಕ್ಯ ತಿಳಿಸ್ಕೊಟ್ಟಿದ್ದಕ್ಕಾಗಿ. ಓಕೆ ಸರ್. You made it interesting. ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಇತ್ತು ನೀವು ಲೆಸನ್ಸ್ ತಗೊಂಡು. Really felt it worth. ವಂದನೆಗಳು ಸರ್. Thank you. ಥ್ಯಾಂಕ್ ಯು ಸರ್. Thank you, ಕುಮಾರ್ ಸರ್, ತುಂಬಾ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಯೋಗಿಸಿಕೊಳ್ಳಲಿ. ದೇವರು ಆತ್ಮನ ಬಲದಿಂದ ನಿಮ್ಮನ್ನು ನಡೆಸಲಿ, ಆರೋಗ್ಯ ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರು ನಿಮ್ಮನ್ನ ಕುಟುಂಬ ಮಕ್ಕಳನ್ನ ಸೇವೆಯನ್ನು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರು ನಿಮ್ಗೆ ಒಳ್ಳೇದು ಮಾಡಿ. ಥ್ಯಾಂಕ್ ಯು. Good night.